ಭಕ್ತರಿಗೆಲ್ಲ ನಮಸ್ಕಾರ. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೌ ವೈರಾಗ್ಯಭಾಗ್ಯೋರ್ಧೌ ವೇದಾಂತಾಮೃತಸಾರವಂತಮನುಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಣಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೈತಿ ತ್ವೈವಾಗಮಾन्तम् आचार्यभक्तिपरिपूतमनर्घशीलं गोपालदेशमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि। यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। यतीन्द्रकृतभाष्यार्थाय व्याख्याने दर्शिताः वरं सुदर्शनार्यं तं वन्दे कुरकुलाधिपं वरदं दुरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणम् कृत्वानवद्यं निगमान्तभाष्यं निराकृतं येन भयं श्रुतीनां प्रतारितानामबहुश्रुतैः तं रामानुजं योगिनमाश्रयामः। श्रीभाष्यकृदुपन्यस्तो यः श्रीशैलपतेः पुरः वेदार्थसङ्ग्रहस्यास्य कुर्मः तात्पर्यदीपिकाम्। ॐ शन्नो मित्रशं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु वक्तारम्। ॐ शान्ति शान्ति शान्तिः। अशेषचिरचिद्वस्तुशेषणे शेषशायिने निर्मलानन्दकल्याणनिधये विष्णवे नमः। श्रीमते रामानुजाय नमः। ವೇದಾರ್ಥ ಸಂಗ್ರಹದಲ್ಲಿ ಕಡೆ ಭಾಗದಲ್ಲಿದ್ದೀವಿ. ಅದರಲ್ಲಿ ಶ್ರುತಿ ಪ್ರಸ್ಥಾನ ಅಂತ ಪ್ರಸಿದ್ಧವಾಗಿರುವಂತಹದ್ದು ವೇದಾರ್ಥ ಸಂಗ್ರಹ ಭಾಷ್ಯಕಾರರದು. ಆದ್ದರಿಂದ ಶ್ರುತಿ ಪ್ರಮಾಣಗಳನ್ನೇ ಪ್ರಧಾನವಾಗಿ ಇಲ್ಲಿ ತೆಗೆದುಕೊಂಡು ಅದಕ್ಕೆ ಅನುಗುಣವಾಗಿ ಅದೇ ಅರ್ಥಗಳನ್ನು ವಿವರಿಸುವಂತಹ ಸ್ಮೃತಿ ಪ್ರಮಾಣಗಳನ್ನು ದೃಢಪಡಿಸುವುದಕ್ಕೋಸ್ಕರ ಉಪಯೋಗಿಸಿ ಭಾಷ್ಯಕಾರರು ಸಿದ್ಧಾಂತದ ಪ್ರಧಾನ ವಿಷಯಗಳನ್ನೆಲ್ಲ ಸ್ಥಾಪನೆ ಮಾಡಿರುವಂತಹ ಗ್ರಂಥ. ಮುಖ್ಯವಾದ ಕೆಲವು ಭಾಗಗಳು ಕಡೆಯಲ್ಲಿ ಈಗ ಬರುತ್ತೆ. ಅದರಲ್ಲಿ ಪರಮಪದ ಅನ್ನುವ ಒಂದು ಸ್ಥಾನವಿದೆಯೇ ಅನ್ನೋದು ಒಂದು ಪ್ರಶ್ನೆ. ನಿತ್ಯ ಸೂರಿಗಳು ಅಂತ ಕೆಲವರು ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಏನು ಪ್ರಮಾಣ? ಶ್ರುತಿ ಪ್ರಮಾಣವನ್ನು ತೋರಿಸ್ಬೇಕು. ಎಲ್ಲ ಶ್ರುತಿ ಮೂಲವಾಗಿ ನಿತ್ಯ ಸೂರಿಗಳ ಪ್ರಮಾಣ. ಪರಮಾತ್ಮನಿಗೆ ದಿವ್ಯಮಂಗಳ ವಿಗ್ರಹವಿದೆಯೇ ಇಲ್ಲವೇ ಅದರ ಒಂದು ವಿಷಯ. ಈ ವಿಷಯಗಳೆಲ್ಲ ಈಗ ಮುಂದೆ ಪ್ರಧಾನವಾಗಿ ಬರುತ್ತೆ. ಅದಕ್ಕೆ ಮೇಲೆ ಕಡೆಯಲ್ಲಿ ಅತ್ಯಂತ ಪ್ರಧಾನವಾದ ಭಕ್ತಿ ಯೋಗ. ಭಕ್ತಿ ಅನ್ನುವುದು ಜ್ಞಾನ ರೂಪವಾದದ್ದೇ ಇಲ್ಲವೇ? ಭಕ್ತಿಯ ಸ್ವರೂಪವೇನು? ಇದೆಲ್ಲವನ್ನು ಕೂಡ ಈಗ ಕಡೆಯ ಭಾಗದಲ್ಲಿ, ಹಾಗೆಯೇ ವೇದ ಪ್ರಾಮಾಣ್ಯ, ಸ್ಮೃತಿಗಳ ಪ್ರಾಮಾಣ್ಯ, ಅದನ್ನು ಹೇಗೆ ನಿರ್ಧಾರ ಮಾಡೋದು. ಅನೇಕ ಸ್ಮೃತಿಗಳಿದೆ, ಪುರಾಣಗಳು, ಅಷ್ಟಾದಶ ಪುರಾಣಗಳು. ಕೆಲವೆಲ್ಲ ವೇದ ವಿರುದ್ಧವಾಗಿರುವ ಹಾಗಿದೆ, ಇತರ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡೋ ಹಾಗೆ. ಸ್ಮೃತಿಗಳ ಪ್ರಮಾಣವನ್ನು ಹೇಗೆ ನಿರ್ಧಾರ ಮಾಡೋದು, ಈ ಮುಂತಾದ ಕೆಲವು ಪ್ರಧಾನ ವಿಷಯಗಳನ್ನು ಇನ್ನು ಮುಂದೆ ಕಡೆಯ ಭಾಗದಲ್ಲಿ ಭಾಷ್ಯಕಾರರು ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಈಗ ಪರಮಪದ ಅನ್ನುವ ವಿಷಯವನ್ನು, ಪರಮಪದ ಅನ್ನುವ ಒಂದು ಸ್ಥಾನವಿದೆಯೇ ಇಲ್ಲವೇ, ಅದು ಶ್ರುತಿವಾಕ್ಯಗಳಿಂದ ಹೇಗೆ ತಿಳಿದು ಬರುತ್ತೆ. ಅದೇ ಜೊತೆ ಅದರಲ್ಲಿಯೇ ಪರಮಪದದಲ್ಲಿ ನಿತ್ಯ ಸೂರಿಗಳು, ಪರಿಜನರು, ಪರಿಷದರು ಎಲ್ಲ ಇದ್ದಾರೆ ಅಂತ ಹೇಳಿದ್ರೆ ಇದೆಲ್ಲ ಇರುವುದಕ್ಕೆ ಪ್ರಮಾಣ ಶ್ರುತಿಯಲ್ಲಿ ಇದೆಯೇ ಇಲ್ಲವೇ? ಶ್ರುತಿ ಪ್ರಮಾಣದಿಂದ ಹೇಗೆ ಸ್ಥಾಪನೆ ಮಾಡೋದು? ಇದನ್ನೆಲ್ಲ ಪೂರ್ವಮೀಮಾಂಸಕರ ನ್ಯಾಯವನ್ನೇ ಇಟ್ಟುಕೊಂಡು ಭಾಷಿಕಾರರು ಇಲ್ಲಿ ವಿಚಾರ ಮಾಡ್ತಾರೆ. ಅದರಲ್ಲಿ ವಿಷ್ಣು ವೇದದಲ್ಲಿ ಸ್ಪಷ್ಟವಾಗಿ ಪರಮಪದ ಅನ್ನುವ ಶಬ್ದ ಉಪಯೋಗಿಸಲ್ಪಟ್ಟಿದೆ. ಅದನ್ನು ಇಲ್ಲಿ ಪ್ರಧಾನವಾಗಿ ತೆಗಿತಾರೆ. ತದ್ವಿಷ್ಣೋಃ ಪರಮಂ ಪದಂ ಸದಾ ಪಶ್ಯಂತಿ ಸೂರ್ಯಃ ಅನ್ನುವ ವಾಕ್ಯ. ವಿಷ್ಣೋಃ ಪರಸ್ಯ ಬ್ರಹ್ಮಣಃ, ವಿಷ್ಣುವೇ ಪರಬ್ರಹ್ಮ ಅನ್ನುವುದು
ಈ ದರ್ಶನದಲ್ಲಿ, ಈ ಒಂದು ಗ್ರಂಥದಲ್ಲಿ ಪ್ರಧಾನವಾಗಿ ಅಶೇಷ ಚಿರಚಿದ್ವಸ್ತು ಶೇಷಿಣೆ ಶೇಷಶಾಹಿನೇ ನಿರ್ಮಲಾನಂದ ಕಲ್ಯಾಣ ನಿಧೆಯೇ ವಿಷ್ಣವೇ ನಮಃ. ಮಂಗಳ ಶ್ಲೋಕದಲ್ಲಿ ವಿಷ್ಣುವನ್ನೇ ಹೇಳೋದು. ಪೂರ್ವಕಾಂಡದಲ್ಲಿ ಕರ್ಮಕಾಂಡ ಅಂತ ಹೇಳುವಂತಹ ಯಜ್ಞಾಗಾದಿಗಳನ್ನು ಹೇಳುವ ಭಾಗದಲ್ಲಿ ವಿಷ್ಣು ಅನ್ನುವ ದೇವತೆಯ ಹೆಸರೇ ಅನೇಕವಾಗಿ ಬಂದಿದೆ. ಯಜ್ಞೋವೈ ವಿಷ್ಣು ಅಂತ ಅನೇಕ ವಾಕ್ಯಗಳಿದೆ. ವಿಷ್ಣುವೇ ನಾರಾಯಣನು, ಅವನೇ ಪರಬ್ರಹ್ಮ ಅನ್ನುವುದನ್ನು ಪ್ರಧಾನವಾಗಿ ವಿಷ್ಣು ಅನ್ನುವ ದೇವತೆಯ ಶಬ್ದವನ್ನೇ, ಅದು ವ್ಯಾಪಕ ಶಬ್ದವೇ ಪರಮಾತ್ಮನಿಗೆ. ಅದನ್ನೇ ಇಲ್ಲಿ ಮಂಗಳ ಶ್ಲೋಕದಲ್ಲಿಯೂ ಭಾಷ್ಯಕಾರರು ಹೇಳಿರುವ ಅಭಿಪ್ರಾಯವೇನೆಂದರೆ, ಪೂರ್ವಕಾಂಡ ಉತ್ತರಕಾಂಡ ಎಲ್ಲ ಸೇರಿ ಒಂದೇ ಮೀಮಾಂಸಾ ಶಾಸ್ತ್ರ, ವೇದವೆಲ್ಲವೂ ಕೂಡ ಒಂದೇ ವೇದ. ಒಂದೇ ವೇದದ ವಿವರಣಾತ್ಮಕವಾಗಿ ಎರಡು ಶಾಸ್ತ್ರಗಳು ರಚಿತವಾಗಿದೆ, ಒಂದು ಜೈಮಿನಿಯಿಂದ ಬಾದರಾಯಣದಿಂದ. ಎರಡೂ ಕೂಡ ಒಂದೇ ವೇದದ ವಿವರಣೆಯಾದ್ದರಿಂದ, ಒಂದೇ ವೇದಕ್ಕೆ ಸಂಬಂಧಿಸಿದ್ದರಿಂದ ಎರಡು ಶಾಸ್ತ್ರಗಳು ಸೇರಿ ಒಂದೇ ಶಾಸ್ತ್ರ ಮೀಮಾಂಸಾ ಅನ್ನುವುದು ಸಿದ್ಧಾಂತ. ಆದ್ದರಿಂದ ಇಲ್ಲಿ ವಿಷ್ಣುವೇ ದೇವತೆ ಎನ್ನುವ ವಿಷ್ಣು ದೇವತಾಕವಾದ ಮಂತ್ರವನ್ನು ತದ್ವಿಷ್ಣೋ ಪರಮಂ ಪದಂ ಇತಿ ವಿಷ್ಣೋ ಪರಸ್ಯ ಬ್ರಹ್ಮಣಃ, ಪರಬ್ರಹ್ಮ ವಿಷ್ಣುವೇ ಪರಬ್ರಹ್ಮ, ಪರಮಂ ಪದಂ ಸದಾ ಪಶ್ಯಂತಿ ಸೂರ್ಯಃ ಇತಿ ವಚನಾತ್. ಪರಮಪದ, ಅದನ್ನು ಯಾವಾಗಲೂ ನೋಡ್ತಾ ಇದ್ದಾರೆ ಸೂರಿಗಳು ಕೆಲವರು ಅಂತ ಹೇಳಲ್ಪಟ್ಟಿದೆ. ಸರ್ವಕಾಲ ದರ್ಶನವಂತಹ, ಎಲ್ಲ ಕಾಲದಲ್ಲಿಯೂ ನೋಡ್ತಿರುವಂತಹವರು. ಪರಿಪೂರ್ಣ ಜ್ಞಾನ, ಪರಿಪೂರ್ಣ ಜ್ಞಾನವುಳ್ಳವರು. ಅದು ಮುಂದೆ ಬರುತ್ತೆ. ವಿಷ್ಣು ತದ್ವಿಷ್ಣು ಪರಮಂ ಪದಗಂ ಸದಾ ಪಶ್ಯಂತಿ ಸೂರಯಃ ದಿವಿ ವಚಕ್ಷುರಾತತಂ ತದ್ವಿಪ್ರಾಸೋ ವಿಫನ್ಯವೋ ಜಾಗೃವಾಗುಂಸಃ ಸಮಿಂಧತೆ. ಜಾಗೃವಾಗುಂಸಃ, ಜಾಗೃವಾಂಸಃ ಅಂತ ಹೇಳಿದ್ರೆ ಅಸಂಕುಚಿತ ಜ್ಞಾನವುಳ್ಳವರು ಅಂತ ಅರ್ಥ, ಪರಿಪೂರ್ಣವಾದ ಜ್ಞಾನವುಳ್ಳವರು. ವಿಪನ್ಯವಃ, ಪಣ ಪಣ ಸ್ತೋತ್ರವು ಅಂತ ಸ್ತುತವು ಅಂತ ಹೇಳಿ ಪನಸ್ತುತವು ಅಂತ ಧಾತು, ಸ್ತೋತ್ರ ಮಾಡುವವರು ಅಂತ ಅರ್ಥ. ವಿಪನ್ಯವಃ, ಯಾವಾಗಲೂ ಸ್ತೋತ್ರ ಮಾಡ್ತಿರುವವರು. ಜಾಗೃವಾಂಸಃ ಸಮಿಂಧತೆ, ಜಾಗೃವಾಗುಂಸಃ ಸಮಿಂಧತೆ. ಇವಾಗ ಜಾಗೃವಾಂಸಃ ಸಮಿಂಧತೆ, ಜಾಗೃವಾಂಸಃ ಅಂದರೆ ಅಸಂಕುಚಿತ ಜ್ಞಾನವುಳ್ಳವರು, ಪರಿಪೂರ್ಣ ಜ್ಞಾನವುಳ್ಳವರು. ಯಾವಾಗಲೂ ಅವನನ್ನು, ಪರಮಾತ್ಮನನ್ನು ದರ್ಶನ ಮಾಡ್ತಾ ಇರುವಂತಹವರು. ಕೇಚನ ಸಂತಿ ಇತಿ ಜ್ಞಾಯತೆ, ಕೆಲವರು ಇದ್ದಾರೆ ಅಂತ ಶ್ರುತಿಯಿಂದ ತಿಳಿದು ಬರುತ್ತೆ ಸ್ಪಷ್ಟವಾಗಿ. ಪರಮಾತ್ಮನನ್ನು ಯಾವಾಗಲೂ ದರ್ಶನ ಮಾಡ್ತಿದ್ದಾರೆ, ಅಸಂಕುಚಿತ ಜ್ಞಾನವುಳ್ಳವರು, ಅವನ ಸ್ತೋತ್ರವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈ ರೀತಿ ಕೆಲವರು ಇದ್ದಾರೆ ಸೂರಿಗಳು ಅಂತ ತಿಳಿದು ಬರುತ್ತೆ. ಯೇ ಸೂರಯ ತೇ ಸದಾ ಪಶ್ಯಂತಿ ಅಂತ ಅರ್ಥ ಮಾಡ್ಬೋದು. ವಚನ ವ್ಯಕ್ತಿ, ಈ ವಚನದ ಅರ್ಥವನ್ನು ಯೇ ಸದಾ ಪಶ್ಯಂತಿ ತೇ ಸೂರ್ಯ ಇತಿವ, ಹೀಗೂ ಹೇಳ್ಬೋದು. ಯಾವಾಗಲೂ ನೋಡುವವರು ಸೂರಿಗಳು, ನಿತ್ಯ ಸೂರಿಗಳು ಅನ್ನೋದಕ್ಕೆ ಪ್ರಮಾಣವನ್ನು ಹೀಗೆ ತೋರಿಸ್ತಾರೆ. ಎರಡು ವಿಧದಲ್ಲಿಯೂ ಉಭಯ ಪಕ್ಷೇಪಿ ಅನೇಕ ವಿಧಾನವನ್ನು ಸಂಭವತಿ ಇತಿ ಚೇತ್. ಬೇರೆ ಬೇರೆ ವಿಧಿಗಳನ್ನು ಹೇಳಬಾರ್ದು ಅಂತ ಹೇಳಿದ್ರೆ ಅನೇಕ ವಿಧಾನಂ ಅಂದರೆ, ಈ ಎರಡು ಪಕ್ಷದಲ್ಲಿಯೂ ಕೂಡ ನಿತ್ಯ ಸೂರಿಗಳು ಇದ್ದಾರೆ ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಪರಿಜನರಿದ್ದಾರೆ, ಮಹಿಷಿ, ದಿವ್ಯ ಮಹಿಷಿ ಇದ್ದಾಳೆ ಪರಮಾತ್ಮನಿಗೆ, ಪರಿಜನರು ಇದ್ದಾರೆ, ಎಲ್ಲವೂ ಇದೆ ಅಲ್ಲಿ. ಭೋಗೋಪಕರಣಗಳೆಲ್ಲ ಇದೆ, ಭೋಗ ಸ್ಥಾನಗಳಿದೆ. ಇದೆಲ್ಲ ಹೇಗೆ ಹೇಳಕ್ಕೆ ಸಾಧ್ಯ? ಇದರಿಂದ ಸೂರಿಗಳಿದ್ದಾರೆ ಅಂತ ಹೇಳ್ಕೊಳ್ಳಿ, ಮಿಕ್ಕಿದವೆಲ್ಲ ಇದ್ದಾರೆ ಅಂತ ಹೇಗೆ ಹೇಳ್ತೀರಾ? ಅನೇಕ ವಿಷಯಗಳು ವಿಧಿಸಲ್ಪಟ್ಟಿವೆ ಈ ವಾಕ್ಯದಿಂದ, ಇನ್ನೂ ಅನೇಕ ವಿಷಯಗಳಿದೆ ಪರಮಪದದಲ್ಲಿ ಅಂತ ನಾವು ಹೇಳ್ಬೋದು. ಇದು ವಿಧಿಸಲ್ಪಟ್ಟಿದೆ ಅಂತ ಹೇಗೆ ಹೇಳ್ತೀರಾ ಅಂದರೆ, ಅಪ್ರಾಪ್ತತ್ವಾತ್ ಸರ್ವಸ್ಯ ಸರ್ವವಿಶಿಷ್ಟಂ ಪರಮಂ ಸ್ಥಾನಂ ವಿಧೀಯತೆ. ಬೇರೆ ಪ್ರಮಾಣಗಳಿಂದ ತಿಳಿದು ಬರದೇ ಇದ್ದರೆ ಅಪ್ರಾಪ್ತವಾದದ್ದು ವಿಧಿ ಅಂತ ಸ್ವೀಕರಿಸಲ್ಪಡುತ್ತೆ. ಪೂರ್ವಮೀಮಾಂಸಾ ನ್ಯಾಯ, ಪೂರ್ವಮೀಮಾಂಸೆಯಲ್ಲಿ ಅದನ್ನು ಜೈಮಿನಿಗಳೇ ಹೇಳಿರುವಂತಹ ವಿಷಯ. ಜೈಮಿನಿಗಳ ನ್ಯಾಯವನ್ನು ಎಲ್ಲರೂ ಒಪ್ಕೊಳ್ಬೇಕು. ಯಾಕೆ ಅಂದರೆ ಅವರು ಸ್ಥಾಪನೆ ಮಾಡಿರುವ ನ್ಯಾಯಗಳನ್ನು ನಾವು ಸ್ವೀಕಾರ ಮಾಡದೆ ಹೋದರೆ ವೇದಾರ್ಥಗಳೇ ತಿಳಿಯೋದಿಲ್ಲ ನಮಗೆ. ವೇದಗಳಲ್ಲಿ ಸಂದೇಹಗಳ ಪರಿಹಾರ ಮಾಡೋಕ್ಕೆ ಸಾಧ್ಯವಿಲ್ಲ. ವೇದದಲ್ಲಿ ವಿಧಿಸಿದ ಕರ್ಮಗಳ ಪ್ರಯೋಗವೂ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಜೈಮಿನಿ ಹೇಳಿರುವ ನ್ಯಾಯಗಳು ಪರಮ ಪ್ರಮಾಣವಾದದ್ದು, ಎಲ್ಲರೂ ಕೂಡ ಸ್ವೀಕರಿಸ್ತಾರೆ. ಅದನ್ನು ಅವರ ಒಂದು ಪ್ರಮಾಣವನ್ನು ತೋರಿಸ್ತಾರೆ. ಅಪ್ರಾಪ್ತವಾದದ್ದು ನಮಗೆ ಹೇಳಲ್ಪಟ್ಟಿದ್ದರೆ ವಾಕ್ಯಗಳಲ್ಲಿ ವಿಧಿ ಅಂತ ಸ್ವೀಕಾರ ಮಾಡಬೇಕು. ನಮಗೆ ಬೇರೆ ಪ್ರಮಾಣಗಳಿಂದ ತಿಳಿದೇ ಇರುವಂತಹದ್ದು.
ಅದಕ್ಕೆ ಒಂದು ಸೂತ್ರವನ್ನು ಪೂರ್ವಮೀಮಾಂಸಾ ಸೂತ್ರ ತದ್ಗುಣಾಸ್ತು ವಿಧೀಯರನ್ನು ಅವಿಭಾಗಾತ್ ವಿಧಾನಾರ್ಥೆ ನಚೇತ್ ಅನ್ಯೇನ ಶಿಷ್ಟ ಅಂತ ಒಂದು ಸೂತ್ರ. ಇದು ಎಲ್ಲಿ ಬರುತ್ತೆ ಅಂದರೆ 1ನೇ ಅಧ್ಯಾಯದ 4ನೇ ಪಾದದ 9ನೆಯ ಅಧಿಕರಣ ಅಲ್ಲಿ ಬರುವಂತಹದ್ದು. ಜೈಮಿನಿಯ 12 ಅಧ್ಯಾಯಗಳಲ್ಲಿ ಒಂದೊಂದು ಅಧ್ಯಾಯದಲ್ಲಿ ಕೆಲವು 4 ಪಾದಗಳಿದೆ, ಕೆಲವುಗಳಲ್ಲಿ 6 ಪಾದಗಳಿದೆ. ಇಷ್ಟೇ ಇದೆ ಅಂತ ನಿಯಮವಿಲ್ಲ, ಪಾದಗಳ ನಿಯಮವಿಲ್ಲ 12 ಅಧ್ಯಾಯಗಳಲ್ಲಿ. ಕೆಲವುದಲ್ಲಿ ಹೆಚ್ಚಾದ ಪಾದಗಳು ಕೂಡ ಇದೆ. 1ನೇ ಅಧ್ಯಾಯದ 4ನೇ ಪಾದದಲ್ಲಿ ಬರುವಂತಹದ್ದು. ಅಲ್ಲಿ ಏನು ವಿಷಯ ಅಂತ ಹೇಳಿದ್ರೆ, ಅಲ್ಲಿ ವಿಷಯ ವಾಕ್ಯವನ್ನು ಹೇಳ್ತಾರೆ. ಯದಾಗ್ನೇಯೋ ಅಷ್ಟಾಕಪಾಲಃ ಇತ್ಯಾದಿ ಕರ್ಮವಿಧೌ ಕರ್ಮಣಃ ಗುಣಾನಾಂಚ ಅಪ್ರಾಪ್ತತ್ವೇನ ಸರ್ವಗುಣ ವಿಶಿಷ್ಟಂ ಕರ್ಮ ವಿಧೀಯತೆ. ಅವರು ಹೇಳಿದ್ರು ಅಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ವಾಕ್ಯ ಏನು, ವೇದವಾಕ್ಯ ಯದಾ ಆಗ್ನೇಯೋ ಅಷ್ಟಾಕಪಾಲಃ ಅಂತ ಹೇಳಿ ವಾಕ್ಯ ಅಮಾವಾಸ್ಯಾಯಾಮ್ ಪೌರ್ಣಮಾಸ್ಯಾಂಚ ಅಚ್ಯುತೋ ಭವತಿ ಅಂತ ವಾಕ್ಯ. ಯದಾಗ್ನೇಯೋ ಅಷ್ಟಾಕಪಾಲಃ ಅಮಾವಾಸ್ಯಾಯಾಮ್ ಪೌರ್ಣಮಾಸ್ಯಾಂಚ ಅಚ್ಯುತೋ ಭವತಿ ಮೊದಲಾದ್ದು ಈ ಕರ್ಮವನ್ನು ಮಾಡಿದರೆ ಅವನಿಗೆ ಒಂದು ಅಧಿಕವಾದ ಅಚ್ಯುತಃ ಭವತಿ ಅಂದರೆ ಚ್ಯುತಿ ಇಲ್ಲದಂತಹ ಫಲ ಸಿಗುತ್ತೆ ಅವನಿಗೆ ಅಂತ ಹೇಳಿದೆ. ಪೂರ್ಣಮಾಸಿಯಲ್ಲಿಯೂ ಇದರಲ್ಲೂ ಅಮಾವಾಸ್ಯೆಯಲ್ಲಿಯೂ ಮಾಡಿದ್ರೆ, ದರ್ಶ ಪೂರ್ಣಮಾಸಗಳಲ್ಲಿ ಮಾಡಿದ್ರೆ ಅವನಿಗೆ ಅಚ್ಯುತ ಫಲ ಅಂತ ಹೇಳಿದ್ರೆ ಅಮರವಾದ ನಿತ್ಯವಾದ ಅನೇಕ ಕಾಲ ಅನುಭವಿಸುವ ಫಲ ಬರುತ್ತೆ ಅವನಿಗೆ. ಇಲ್ಲಿ ಏನು ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಎಲ್ಲ ಕರ್ಮಗಳಲ್ಲಿಯೂ ಕೂಡ ದೇವತೆಯನ್ನು ಹೇಳಬೇಕು. ಒಂದು ದೇವತೆಯನ್ನು ಕುರಿತು ಒಂದು ಹವಿಸ್ಸನ್ನು ಸಮರ್ಪಣೆ ಮಾಡೋದು, ದೇವತೆಯನ್ನು ಹೇಳಿರಬೇಕು, ಹವಿಸ್ಸನ್ನು ಹೇಳಿರಬೇಕು. ಆ ದೇವತೆಯು ಬೇರೆಯಾಗಿ ಹೇಳಿರಬೇಕು, ಹವಿಸ್ಸು ಬೇರೆಯಾಗಿ ಹೇಳಿರಬೇಕು. ಒಂದೇ ವಾಕ್ಯದಲ್ಲಿದ್ದರೆ ಅದನ್ನು ವಾಕ್ಯವನ್ನು ಬಿಡಿಸಿದ್ರೆ ವಾಕ್ಯ ಭೇದ ಅನ್ನುವುದು ಒಂದು ದೋಷ. ವಾಕ್ಯ ಭೇದ ಮಾಡೋಕ್ಕಾಗಲ್ಲ. ಅದನ್ನು ಎಷ್ಟು ಪ್ರಯತ್ನಪಟ್ಟು ವಾಕ್ಯ ಭೇದವಾಗದೇ ಇರೋ ಹಾಗೆ ನೋಡಬೇಕು. ವಾಕ್ಯ ಭೇದ ಅನ್ನೋದನ್ನು ಇಷ್ಟಪಡೋದಿಲ್ಲ. ವಾಕ್ಯ ಭೇದ ದೋಷ. ಒಂದು ವಾಕ್ಯಕ್ಕೆ ಒಂದು ಅರ್ಥ ಹೇಳಬೇಕು ಅಂತ ಒಂದು ನಿಯಮ. ಆದರೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಕೆಲವು ಕಡೆ ವಾಕ್ಯ ಭೇದ ಮಾಡಬೇಕಾಗುತ್ತೆ, ಆದರೆ ಅಂಥ ಕಡೆ ಅದಕ್ಕೆ ಸಮರ್ಥನೆ ಮಾಡ್ತಾರೆ. ಇಲ್ಲಿ ಅಗ್ನಿಹೋತ್ರ ಅನ್ನುವ ಒಂದು ಕರ್ಮವಿದೆ ವೇದದಲ್ಲಿ. ಅಗ್ನಿಹೋತ್ರ ಅನ್ನುವ ಕರ್ಮದಲ್ಲಿ ಅಗ್ನಿಹೋತ್ರ ಅನ್ನುವ ಶಬ್ದವು ಕರ್ಮದ ಹೆಸರು ಅಂತ ಅಲ್ಲಿ ನಿರ್ಧಾರ ಮಾಡಿದ್ದಾರೆ. ನಾಮಧೇಯ ವಾಕ್ಯಗಳೇ ಇದೆ, ಅನೇಕ ವಾಕ್ಯಗಳು. ಚಿತ್ರಯ ಯಜೇತ ಪಶುಕಾಮಹ ಅಂತ ಬರುತ್ತೆ. ಚಿತ್ರಯ ಯಜೇತ ಪಶುಕಾಮಹ, ಚಿತ್ರ ಅಂದರೆ ವಿಚಿತ್ರವಾದದ್ದು. ಪಶುಗಾಮನಾದವನು ಚಿತ್ರಯ ಯಜೇತ ಅಂದರೆ ಚಿತ್ರ ಅನ್ನೋದು ಯಾಗದ ಹೆಸರು ಅಂತ ನಿರ್ಣಯ ಮಾಡಿದ್ರು. ನಾಮಧೇಯ ಅಂತ ಹೇಳಿಬಿಟ್ಟು ಅದಕ್ಕೆ ಬೇರೆ ಏನೋ ಅರ್ಥ, ಸಂಸ್ಕೃತ ಶಬ್ದ ಇಟ್ಕೊಂಡು ಅರ್ಥ ಹೇಳೋದಿಲ್ಲ. ಯಾಗದ ಹೆಸರೇ ಚಿತ್ರಯಾಗ ಅಂತ. ಹಾಗೆ ಅಗ್ನಿಹೋತ್ರ ಅನ್ನೋದು ಅಗ್ನಿಹೋತ್ರಂ ಜುಹೋತಿ ಎನ್ನುವಾಗ ಅಗ್ನಿಹೋತ್ರ ಅನ್ನೋದು ಹೆಸರು. ಆದರೆ ಅದು ಹೇಗೆ ಅಂದರೆ ಅಗ್ನಯೇ ಹೋತ್ರಂ ತಿ ಅಗ್ನಿಹೋತ್ರ, ಅಗ್ನಿಗೆ ಮಾಡೋದು ಕರ್ಮ, ಅದು ನಾಮಧೇಯ. ಕರ್ಮದ ಹೆಸರೇ ಅಗ್ನಿಹೋತ್ರ ಅಂತ ಹೆಸರು ಅದಕ್ಕೆ. ಅಲ್ಲಿ ದೇವತೆ ನಮಗೆ ಬೇರೆ ವಾಕ್ಯದಲ್ಲಿ ತಿಳಿದು ಬರುತ್ತೆ. ಎಲ್ಲಿ ಅಂದರೆ ಅಗ್ನಿಸ್ವಾಹೇತಿ ಸಾಯಂಜುಹೋತಿ ಅಂತ ಒಂದು ವಾಕ್ಯವಿದೆ. ಅಲ್ಲಿ ಹೇಳುವಾಗ ಅಗ್ನಿದೇವತೆಗೆ ಸಾಯಂಕಾಲ ಮೊದಲು ಕೊಟ್ಟು ಆಮೇಲೆ ಸೂರ್ಯ ದೇವತೆಯನಿಗೆ, ಅಗ್ನಿದೇವತೆಗೆ ಸಾಯಂಕಾಲ, ಸೂರ್ಯನಿಗೆ ಬೆಳಗ್ಗೆ ಹೀಗೆ ಕೊಡಬೇಕು. ಅಗ್ನಿ ಉಪಾಸನೆ ಮಾಡುವಾಗಲೂ ಹಾಗೆಯೇ ಸೂರ್ಯನಿಗೆ ಬೆಳಗ್ಗೆ, ಅಗ್ನಿಗೆ ಸಾಯಂಕಾಲ, ಹೀಗೆ ಆಹುತಿಯನ್ನು ಕೊಡ್ತೀವಿ. ಅದು ಅಗ್ನಿದೇವತೆ ಅನ್ನೋದು ಬೇರೆಯಾಗಿ ಹೇಳಿದೆ. ಅಗ್ನಿಹೋತ್ರ ಅನ್ನುವ ಹೆಸರು ಬೇರೆಯಾಗಿ ಹೇಳಿದೆ. ಆದ್ದರಿಂದ ಕರ್ಮದ ನಾಮಧೇಯ ಅಗ್ನಿಹೋತ್ರ ಶಬ್ದದಿಂದ ತಿಳಿತು. ಅದಕ್ಕೆ ಯಾರು ದೇವತೆ ಎನ್ನುವುದು ಜ್ಯೋತಿರ್ಗ್ನಿ ಸ್ವಾಹ ಅನ್ನುವ ವಾಕ್ಯದಿಂದ ಅಗ್ನಿ ದೇವತೆ ಅನ್ನೋದು ತಿಳಿಯಿತು. ಇದೆರಡು ಬೇರೆ ಬೇರೆಯಾಗಿ ಹೇಳುವುದರಿಂದ ಅಲ್ಲಿ ಸ್ಪಷ್ಟವಾಗಿದೆ. ಈ ವಾಕ್ಯದಲ್ಲಿ ಹೇಗೆ ಆಗ್ನೇಯ ಅಷ್ಟಾಕಪಾಲ ಅನ್ನುವಾಗ ಅಗ್ನಿ ಎನ್ನುವ ದೇವತೆಯೇ ಅನ್ನೋದು ಹೇಳಿಲ್ಲ, ಬೇರೆ ವಾಕ್ಯವಿಲ್ಲ. ಅಲ್ಲಿ ಒಂದೇ ವಾಕ್ಯವಿರೋದು ಆಗ್ನೇಯ ಅಷ್ಟಾಕಪಾಲ ಅಂತ ಹೇಳಿ. ಇದು ಆಗ್ನೇಯ ಅನ್ನೋದು ಕರ್ಮದ ಹೆಸರೋ ಅಥವಾ ದೇವತೆಯನ್ನೇ ಹೇಳುತ್ತೋ, ಇದು ಪ್ರಶ್ನೆಯಲ್ಲಿ ಸಂದೇಹ ಬರುತ್ತೆ ನಮಗೆ. ದೇವತೆಯನ್ನೇ ಹೇಳುತ್ತೋ, ಅಗ್ನಿ ದೇವತೆಗೆ ಮಾಡಬೇಕೋ ಇದನ್ನು, ಅಥವಾ ಬೇರೆ ಯಾರು ದೇವತೆಗೆ ಮಾಡಬೇಕೋ, ಇದು ಅಗ್ನಿಯ ದೇವತೆಯನ್ನು ತಿಳಿಸುತ್ತೋ ಅಥವಾ ಆಗ್ನೇಯ ಅನ್ನುವ ಒಂದು ಕರ್ಮದ ಹೆಸರೋ ಇದು ಅನ್ನೋದು ನಮಗೆ ತಿಳಿದು ಬರೋದಿಲ್ಲ. ಯಾಕೆ ಅಂದರೆ ಬೇರೆ ಏನು ವಾಕ್ಯಗಳು ಇದಕ್ಕೆ ಸಮರ್ಥನೆ ಮಾಡೋಕ್ಕೆ ಇಲ್ಲ. ಇದನ್ನು ಬೇರೆ ಮಾಡಿದ್ರೆ ವಾಕ್ಯಭೇದ ಬಂದುಬಿಡುತ್ತೆ. ಆದ್ದರಿಂದ ಇಲ್ಲಿ ಏನು ಮಾಡಬೇಕು ಅನ್ನುವಾಗ ಪೂರ್ವ ಪಕ್ಷಿ ಹೇಳ್ತಾನೆ, ಇದು
ಆಗ್ನೇಯ ಅನ್ನೋದು ಕರ್ಮವನ್ನೇ ಹೇಳಬೇಕಿಲ್ಲಿ ಅಂತ ಇಲ್ಲಿ ಪೂರ್ವ ಪಕ್ಷ. ಹೇಗೆ ಅಲ್ಲಿ ಅಗ್ನಿ ಸಂಬಂಧವನ್ನು ತಿಳಿಸುತ್ತೆ ಆಗ್ನೇಯ ಅನ್ನೋದು, ಕರ್ಮದ ಹೆಸರಾಗಬೇಕು, ಅವಾಗ ದೇವತೆ ಯಾರು ಅಂತ ನಿರ್ಣಯ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಆಗ ಜೈಮಿನಿಗಳು ಏನು ಹೇಳಿದ್ರು ಅಂದರೆ, ಇದು ಅಗ್ನಿದೇವತಾಕವಾದದ್ದು. ಅಷ್ಟಾಕಪಾಲ ಅನ್ನೋದು ಹವಿಸನ್ನು ತಿಳಿಸುತ್ತೆ, ಅಗ್ನಿದೇವತೆ ಕಪಾಲ ಎರಡು ಕೂಡ ಒಂದೇ ವಾಕ್ಯದಲ್ಲಿ ತಿಳಿದು ಬರುತ್ತೆ. ಇದಕ್ಕೆ ಎಲ್ಲ ಗುಣ, ಬೇರೆ ಎಲ್ಲ ಗುಣಗಳನ್ನು ಈ ವಾಕ್ಯದಿಂದಲೇ ತಿಳಿದುಕೊಳ್ಬೇಕು. ಆ ಕರ್ಮಕ್ಕೆ ಸಂಬಂಧಿಸಿದ ಮಿಕ್ಕಿದ್ದೆಲ್ಲ ಹವಿಸ್ಸು, ಅಗ್ನಿ, ದೇವತೆ, ಹವಿಸ್ಸು ಎಲ್ಲ ಒಂದೇ ವಾಕ್ಯದಲ್ಲಿ ತಿಳ್ಕೊಬೋದು. ಯಾಕೆ ಅಂದರೆ ಬೇರೆ ವಾಕ್ಯಗಳಿಂದ ದೇವತೆ ಯಾರು ಅಂತ ತಿಳಿದು ಬರೋದಿಲ್ಲ ನಮಗೆ. ಈ ಕರ್ಮಕ್ಕೆ ದೇವತೆ ಯಾರು ಅಂತ ತಿಳಿದು ಬರೋದಿಲ್ಲ. ಅದರಿಂದ ಆ ಹೆಸರನ್ನು ತಿಳಿಸುತ್ತೆ, ದೇವತೆಯನ್ನು ತಿಳಿಸುತ್ತೆ, ಹವಿಸನ್ನು ತಿಳಿಸುತ್ತೆ, ಎಲ್ಲ ತಿಳಿಸುತ್ತೆ ಇಲ್ಲಿ. ಯಾಕೆ? ಅಪ್ರಾಪ್ತತ್ವಾತ್. ಅಪ್ರಾಪ್ತತ್ವೇನ ಸರ್ವಗುಣ ವಿಶಿಷ್ಟಂ ಕರ್ಮ ವಿಧೀಯತೆ. ಗುಣ, ಸರ್ವಗುಣ ವಿಶಿಷ್ಟ ಅಂತ ಹೇಳಿದ್ರೆ ಎಲ್ಲ ದೇವತೆ, ಹವಿಸ್ಸು ಎಲ್ಲವನ್ನೂ ಇರುವಂತಹ ಇದನ್ನು ತಿಳಿದು ಬರುತ್ತೆ ಇಲ್ಲಿ. ಈ ರೀತಿ ನಿರ್ಣಯ ಮಾಡಿದ್ದಾರೆ ಇಲ್ಲಿ. ಅಂದರೆ ಕೆಲವು ಕಡೆ ವಾಕ್ಯಗಳಲ್ಲಿ, ವೇದ ವಾಕ್ಯಗಳಲ್ಲಿ ನಮಗೆ ಎಲ್ಲ ವಿಷಯಗಳು ತಿಳಿದು ಬರದೇ ಇರುವಾಗ ಸ್ಪಷ್ಟವಾಗಿ ಬೇರೆ ವಾಕ್ಯಗಳಿಂದ, ಒಂದೇ ವಾಕ್ಯದಿಂದಲೇ ಎಲ್ಲ ಅನೇಕ ಗುಣಗಳನ್ನು ವಿಶಿಷ್ಟವಾದದ್ದು ಅಂತ ನಿರ್ಣಯ ಮಾಡುವುದು ಜೈಮಿನಿಯ ನ್ಯಾಯಕ್ಕೆ ಅನುಗುಣವಾಗಿದೆ ಅನ್ನೋದು ಪ್ರಧಾನ ಇಲ್ಲಿ. ಆದ್ದರಿಂದ ಅದಕ್ಕೆ ಅವಕಾಶವಿದೆ. ಅದೇ ರೀತಿಯಲ್ಲಿ ಇಲ್ಲಿ ಅತ್ರಾಪಿ ಸೂರಿಭಿಃ ಸದಾ ದೃಶ್ಯತ್ವೇನ ವಿಷ್ಣೋ ಪರಂ ಸ್ಥಾನಂ ಅಪ್ರಾಪ್ತಂ ಪ್ರತಿಪಾದಯತಿ. ಸೂರ್ಯಗಳು ಯಾವಾಗಲೂ ನೋಡ್ತಾ ಇರೋದ್ರಿಂದ ಎಲ್ಲಿ ನೋಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆ ಬರುತ್ತೆ. ಪರಮಪದ ಅನ್ನುವ ಒಂದು ಸ್ಥಾನದಲ್ಲಿ ವಿಷ್ಣೋ ಪರಮ ಪದಂ ಸದಾ ಪಶ್ಯಂತಿ ಸೂರ್ಯ. ಪರಮಪದವೂ ಅಲ್ಲಿ ಪ್ರಾಪ್ತವಾಯಿತು, ಸೂರ್ಯಗಳು ಪ್ರಾಪ್ತವಾದರು, ಎಲ್ಲರೂ ಪ್ರಾಪ್ತವಾಗ್ತಾರೆ. ಪರಮಪದವೂ ಇದೆ ಅಂತ ತಿಳಿಯುತ್ತೆ ಅಲ್ಲಿ, ಸೂರ್ಯಗಳು ಇದೆ ಅಂತ ತಿಳಿತಾರೆ. ಎರಡೂ ಕೂಡ ಇದೇ ವಾಕ್ಯದಿಂದಲೇ ನಮಗೆ ಸದಾ ದೃಶ್ಯತ್ವೇನ ವಿಷ್ಣೋ ಪರಮಂ ಸ್ಥಾನಂ, ಪರಸ್ಥಾನವಿದೆ, ವಿಷ್ಣುವಿಗೆ ಒಂದು ಪರಮಪದವಿದೆ ಅನ್ನೋದು ಅಪ್ರಾಪ್ತಂ, ಬೇರೆ ಪ್ರಮಾಣಗಳಿಂದ ಬೇರೆಯಾಗಿ ತಿಳಿದು ಬರದೇ ಇರೋದ್ರಿಂದ ಈ ವಾಕ್ಯದಿಂದಲೇ ತಿಳಿದು ಬರುತ್ತೆ. ಆ ಒಂದು ಸ್ಥಾನವೂ ಇದೆ, ನಿತ್ಯ ಸೂರ್ಯಗಳು ಇದ್ದಾರೆ. ಎರಡನ್ನೂ ಕೂಡ ಯದಾಗ್ನೇಯ ಅಷ್ಟಕಪಾಲ ಅಂತ ಹೇಳಿದ ಹಾಗೆ ತದ್ಗುಣಾಸ್ತು ವಿಧೀಯರನ್, ಆ ಸೂತ್ರದಿಂದ ಹೇಗೆ ಜೈಮಿನಿ ನಿರ್ಣಯ ಮಾಡಿದಾರೋ ಅದೇ ರೀತಿ ನಾವು ಕೂಡ ಇಲ್ಲಿ ನಿರ್ಣಯ ಮಾಡೋದರಲ್ಲಿ ವಿರೋಧವಿಲ್ಲ ಅನ್ನೋದನ್ನು ಇಲ್ಲಿ ಅದನ್ನು ತಿಳಿಸ್ತಾ ಇದ್ದಾರೆ ಭಾಷ್ಯಕಾರರು. ಇದೆಲ್ಲ ವೇದಕ್ಕೆ ಅನುಗುಣವಾಗಿ, ಶ್ರುತಿ ಅನುಗುಣವಾಗಿಯೇ ಇಲ್ಲಿ ಜೈಮಿನಿಯ ಪೂರ್ವಮೀಮಾಂಸಾ ನ್ಯಾಯಗಳಿಗೆ ಅನುಗುಣವಾಗಿಯೇ ಇಲ್ಲಿ ಮಾಡ್ತಾ ಇದ್ದಾರೆ. ತದ್ವಿಷ್ಣೋ ಇತ್ಯಾದಿ ಸ್ಥಾನ ವಿಧಿ ಸೂರ್ಯವಿಧಿ ಸದಾ ದರ್ಶನ ವಿಧಿಶ್ಚ ಇತಿ ಅಭಿಪ್ರೇತ್ಯ ತತ್ರ ಚೋದ್ಯಂ ಪರಿಹಾರ ಚ ವಕ್ಷ್ಯನ್ ತತ್ಪ್ರತಿಪನ್ನಮರ್ಥಮಾಹ ಪರಸ್ಯ ಅಂತ ಹೇಳಿದ್ರು. ಎಲ್ಲ ವಿಧಿಗಳು ಒಂದೇ ಕಡೆ ಹೇಗೆ ಸಿಗುತ್ತೆ ನಿಮಗೆ ಅಂತ ಹೇಳಿದ್ರೆ, 2-3 ವಿಧಿಗಳು ಹೇಳಬೇಕಾದ್ರೆ ವಾಕ್ಯ ಭೇದ ಮಾಡಬೇಕು. 2 ವಿಧಿ ಇರಬೇಕಾದ್ರೆ ಒಂದೇ ವಾಕ್ಯದಲ್ಲಿ 2 ವಿಧಿ ಹೇಳೋಕ್ಕಾಗೋದಿಲ್ಲ. ಒಂದೊಂದು ವಿಧಿಗೂ ಒಂದೊಂದು ಬೇರೆ ವಾಕ್ಯ ಮಾಡಬೇಕು. ಇಲ್ಲ ಅಂದರೆ ಇದರಲ್ಲಿ ವಾಕ್ಯ ಭೇದ ಮಾಡಬೇಕು, ಅದು ದೋಷ. ಆದ್ದರಿಂದ 2 ವಿಷಯಗಳನ್ನು ಒಂದೇ ವಾಕ್ಯ ಹೇಗೆ ವಿಧಿಸುತ್ತೆ? ಯದಾಗ್ನೇಯ ಅಷ್ಟಾಕಪಾಲ, ಅಲ್ಲಿ ನೀವು ಒಪ್ಕೊಂಡಿದ್ದೀರಲ್ಲ, ಈ ಒಂದು ಪ್ರಮಾಣದಿಂದ, ಜೈಮಿನಿಯ ಒಂದು ನ್ಯಾಯದಿಂದ ಇಲ್ಲಿಯೂ ಕೂಡ ಬೇರೆ ವಾಕ್ಯಗಳಿಂದ ಪ್ರಾಪ್ತವಲ್ಲದೇ ಇರೋದರಿಂದ, ಬೇರೆ ಪ್ರಮಾಣದಿಂದ ತಿಳಿದು ಬರದೇ ಇರೋದರಿಂದ ಆ ರೀತಿ ನಾವು ನಿರ್ಣಯ ಮಾಡೋದರಲ್ಲಿ ವಿರೋಧವಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ವಚನ ವ್ಯಕ್ತಿ ನಾತ್ರ ಉದ್ದೇಶಂ ಕಿಮಪ್ತಿ ಸರ್ವಾರ್ಥಸ್ಯ ಅಪ್ರಾಪ್ತತ್ವಾತ್ ಇತಂ ವಚನ ಭಕ್ತಿ ನ ಉದ್ದೇಶ ಉಪಾಯ ಭಾಗವತಿ ಎಂದ ವಚನ ವ್ಯಕ್ತಿ ದ್ವಯ ಮುಕ್ತಂ. ಉದ್ದೇಶ ಯಾವುದು, ಇದ್ಯಾವುದು, ಉಪಾದೇಯ ಯಾವುದು, ಇದೆಲ್ಲ ಸಬ್ಜೆಕ್ಟು, ಪ್ರೆಡಿಕೇಟು ಅದೆಲ್ಲ ಇಲ್ಲ ಇಲ್ಲಿ. ಯಾಕೆ ಅಂದರೆ ಇಲ್ಲಿ ಎರಡು ವಿಧವಾಗಿಯೂ ಅರ್ಥ ಮಾಡ್ಬೋದು. ಏ ಸೂರ್ಯ ತೇ ಸದಾ ಪಶ್ಯಂತಿ, ಏ ಸದಾ ಪಶ್ಯಂತಿ ತೇ ಸೂರ್ಯ, ಹಾಗೆಯೂ ಅರ್ಥ ಮಾಡ್ಬೋದು. ಅನೇಕಾರ್ಥ ವಿಧಿಗಳನ್ನು ಇಲ್ಲಿ ಒಂದು ಮಾಡಿದ್ರೆ ವಾಕ್ಯ ಭೇದವಾಗುತ್ತಲ್ಲ. ಅನೇಕಾರ್ಥ ವಿಧಾನೇ ವಾಕ್ಯಭೇದ ಇತಿ ಶಂಕತೆ. ಒಂದೇ ವಾಕ್ಯ 2 ವಿಧಿಗಳನ್ನು ಹೇಳೋಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಅದು ಅಪ್ರಾಪ್ತತ್ವಾತ್. ಬೇರೆ ಯಾವ, ನಮಗೆ ಬೇರೆ ಗತಿ ಇಲ್ಲ. ವೇದದಲ್ಲಿ ಅನೇಕ ಕಡೆ ಇದು ಹೀಗೇ ಇರಬೇಕು ಅಂತ ನಿಯಮವಿಲ್ಲ. ಸಾಮಾನ್ಯವಾಗಿ 99% ನೋಡ್ರೆ ಒಂದು ವಿಧಿ, ಒಂದು ವಾಕ್ಯದಲ್ಲಿ ಒಂದು ವಿಧಿ ಇರುತ್ತೆ ಅಷ್ಟೇ. ಆದರೆ ಕೆಲವು ಕಡೆ 2 ವಿಧಿಗಳು ಇರ್ಬೋದು, ಅದಕ್ಕೂ ಎಕ್ಸೆಪ್ಷನ್ಸ್ ಇದೆ, ಅದೆಲ್ಲ ಇದೆ. ಆ ಥರ ಅದಕ್ಕೆ ಸೂತ್ರಗಳು, ನ್ಯಾಯಗಳನ್ನೇ ಜೈಮಿನಿಗಳೇ ಹೇಳಿದ್ದಾರೆ. ಇದೆಲ್ಲ ನಾವು ಒಪ್ಕೊಳ್ಳದೆ ಹೋದರೆ ವೇದವಾಕ್ಯಗಳಿಗೆ ಅರ್ಥ ಮಾಡೋಕ್ಕಾಗೋದಿಲ್ಲ.
ವೇದವಾಕ್ಯಗಳ ಅರ್ಥ ಸರಿಯಾಗಿ ತಿಳಿದೇ ಹೋದರೆ ಕರ್ಮಾನುಷ್ಠಾನವನ್ನು ಸರಿಯಾಗಿ ಮಾಡೋಕ್ಕಾಗೋದಿಲ್ಲ. ಕರ್ಮಾನುಷ್ಠಾನ ಮಾಡದೆ ಹೋದರೆ ಫಲ ಬರೋದಿಲ್ಲ. ಅದಕ್ಕೆ ವಿರೋಧವೂ ಕೂಡ ಉಂಟಾಗಬಹುದು. ಆದ್ದರಿಂದ ಈ ನ್ಯಾಯಗಳನ್ನೆಲ್ಲ ಎಲ್ಲರೂ ಒಪ್ಕೊಳ್ಳೇಬೇಕು. ಯಾರ್ಯಾರು ವೈದಿಕರೋ ಅವರೆಲ್ಲರೂ ಒಪ್ಕೊಳ್ಬೇಕು. ವಿಶಿಷ್ಟ ವಿಧೌ ಜೈಮಿನೀಯಂ ಸೂತ್ರಮಾಹ, ವಿಶಿಷ್ಟ ವಿಧಿ ಅಂತ ಇದಕ್ಕೆ ಹೆಸರು. ಅದಕ್ಕೆ ಜೈಮಿನಿಯ ಸೂತ್ರವನ್ನು ಹೇಳ್ತಾರೆ. ವಿಷಯವಾಕ್ಯಂ ದರ್ಶೆಯನ್ನು, ಆ ಸೂತ್ರಕ್ಕೆ ವಿಷಯವಾಕ್ಯ ಯದಾಜ್ಞೇಯ ಅಟ್ಟಾಕಪಾಲ, ಅದರ ಅರ್ಥವನ್ನು ವಿವರಿಸ್ತಾರೆ. ಇದು ಪ್ರಾಮಾಣಿಕವಾಗಿ ವಿಷ್ಣುವಿನ ಒಂದು ಪರಮಪದವಿದೆ, ಅಲ್ಲಿ ನಿತ್ಯ ಸೂರ್ಯಗಳಿದ್ದಾರೆ ಅನ್ನೋದನ್ನ ಈ ವಾಕ್ಯದಿಂದ ನಿರ್ಣಯ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನ ಇದು ಜೈಮಿನಿಯ ಸೂತ್ರದ ಪ್ರಮಾಣದಿಂದ ತಿಳಿಸ್ತಾರೆ ಇಲ್ಲಿ. ಅದೇ ರೀತಿ ಇನ್ನೂ ಅದರ ವಿಷಯದಲ್ಲಿ ಮಿಕ್ಕ ವಿಷಯಗಳನ್ನು ಹೇಳ್ತಾರೆ. ಕರಣ ಮಂತ್ರ, ವೇದದಲ್ಲಿ ಯಾವ್ಯಾವ ಮಂತ್ರ, ಯಾವ್ಯಾವ ವಿಧವಾದ ವಾಕ್ಯಗಳಿದೆ ಎಲ್ಲವನ್ನೂ ಹೇಳ್ತಾರೆ. ಬೇಕಾದಷ್ಟು ವಾಕ್ಯಗಳಿದೆ, ವಿಧವಾದ ವಾಕ್ಯಗಳು. ಕೆಲವು ಪ್ರಯೋಗಕ್ಕೆ ಉಪಯೋಗಿಸುವ ಮಂತ್ರಗಳು ಕರಣ ಮಂತ್ರಗಳು ಅಂತ ಹೆಸರು ಅದಕ್ಕೆ ಕರಣ ಮಂತ್ರ ಅಂತ ಹೇಳಿದ್ರೆ, ಈಗ ದ್ವಯ ಮಂತ್ರವು ಪ್ರಪತ್ತಿಗೆ ಕರಣ ಮಂತ್ರ ಅಂತ ಹೇಳಲ್ಪಡುತ್ತೆ. ಅದು ಪ್ರಯೋಗ ಮಾಡುವಾಗ ಹೇಳುವ ಮಂತ್ರ ದ್ವಯ ಮಂತ್ರ. ಕರಣ ಮಂತ್ರ ಅಂದರೆ ಪ್ರಯೋಗ ಮಾಡುವಾಗ ಉಪಯೋಗಿಸುವ ಮಂತ್ರ. ಕರಣ ಅಂದರೆ ಇನ್ಸ್ಟ್ರೂಮೆಂಟ್ ಅಂತ, ಇನ್ಸ್ಟ್ರೂಮೆಂಟ್ ಆಫ್ ಮೀನ್ಸ್, ಅದನ್ನು ಉಪಯೋಗಿಸುವಂತಹದ್ದು. ಕ್ರಿಯಮಾಣ ಅನುವಾದಿನಃ, ಮಾಡುವಂತಹ ಕೆಲಸವನ್ನು ಅನುವಾದ ಮಾಡುತ್ತೆ, ರೀಸ್ಟೇಟ್ಮೆಂಟ್ ಅಂತ ಅರ್ಥ. ಅನುವಾದ ಮಾಡುತ್ತೆ, ಯಾವುದು ಮಾಡ್ತೀವೋ ಅದನ್ನು. ಸ್ತೋತ್ರ ಶಸ್ತ್ರ ರೂಪಾಹ, ಸ್ತೋತ್ರ ಶಸ್ತ್ರ ಅಂತ ಎರಡು ವಿಧವಾದ ವಾಕ್ಯಗಳಿದೆ. ಗಾನದೊಡನೆ ಹೇಳುವಂತಹದ್ದು ಸ್ತೋತ್ರ, ಏಕಸ್ವರದಲ್ಲಿ ಹೇಳುವುದು ಶಸ್ತ್ರ ಅಂತ ಅರ್ಥ. ಆದ್ದರಿಂದ ಅದೆರಡಕ್ಕೂ ಕೂಡ ವ್ಯತ್ಯಾಸ. ಕೆಲವನ್ನ ಏಕಸ್ವರದಲ್ಲಿಯೇ ಹೇಳಬೇಕು ಅಂತ ಹೇಳಿದೆ, ಕೆಲವು ಗಾನ ರೂಪದಲ್ಲಿ ಹೇಳಲ್ಪಡುತ್ತೆ. ಎಲ್ಲ ಸ್ವರಗಳೊಡನೆಯೂ ಚಾತುಸ್ವರೀಯದೊಡನೆ ಹೇಳಲ್ಪಡುತ್ತೆ. ಅದೆಲ್ಲ ಸ್ತೋತ್ರ ಅಂತ ಹೇಳಿ. ಏಕಸ್ವರದಲ್ಲಿ ಹೇಳ್ಬೇಕು ಅಂದ್ರೆ ಒಂದು ಉದಾಹರಣೆ. ಏಕಸ್ವರದಲ್ಲಿ ಅಂದ್ರೆ ಸುಮ್ಮನೆ ಹೇಳ್ಕೊಂಡು ಹೋಗ್ಬೇಕು ಅಷ್ಟೇನೆ. ಅದಕ್ಕೇನು ಅನುದಾತ್ಯಗಳೆಲ್ಲ ಏನು ಇಲ್ಲ. ನಾನ್ ಸ್ಟಾಪ್ ಹೇಳ್ಕೊಂಡು ಹೋಗ್ಬೇಕು ಅಂತನಾ? ನಾನ್ ಸ್ಟಾಪ್ ಹೇಳ್ಕೊಂಡು ಹೋಗ್ಬೇಕು. ಅದಕ್ಕೆ ಶಸ್ತ್ರ ಅಂತ ಹೆಸರು. ಆ ರೀತಿ ಕೆಲವು ಮಂತ್ರಗಳಿದೆ, ಕೆಲವು ಕರ್ಮಗಳಲ್ಲಿ ಆ ರೀತಿಯ ಉಪಯೋಗಿಸ್ಬೇಕು ಅಂತ ಹೇಳಿದೆ. ಅದಕ್ಕೆ ಆ ರೀತಿ ಅದನ್ನು ಹೇಳ್ಕೊಂಡು ಹೋಗ್ಬೇಕು. ಆದ್ದರಿಂದ ಗಾನ ರೂಪವಾಗಿ ಹೇಳೋದು ಸ್ತುತಿ, ಸ್ತೋತ್ರ ಅಂತ ಹೇಳುವಂತಹದ್ದು. ಹಾಗೆಯೇ ಜಪಾದಿಶು ವಿನಿಯುಕ್ತಾಶ್ಚ, ಜಪಗಳಲ್ಲಿ ಕೆಲವು ವಿನಿಯೋಗವಾಗುತ್ತೆ, ಅದನ್ನೆಲ್ಲ ಉಪಾಂಶ ಸ್ವರದಲ್ಲಿ ಹೇಳ್ಕೋಬೇಕು ನಾವು. ಸಣ್ಣ ಮನಸ್ಸಿನಲ್ಲಿ ಬರೀ ತುಟಿಯ ಒಂದು ಚಲನೆ ಮಾತ್ರ ಕಂಡುಬರೋ ಹಾಗೆ, ಲಿಪ್ ಮೂವ್ಮೆಂಟ್ ಮಾತ್ರ ತಿಳಿದು ಬರ್ಬೇಕು. ಜಪ ಮಾಡುವಾಗ ನಾವು ಹೇಗೆ ಮಾಡ್ತೀವಿ, ನಾವು ಸುಮ್ಮನೆ ಜಪ ಮಾಡುವಾಗ ಯಾರಿಗೂ ಕೇಳೋದಿಲ್ಲ, ಸುಮ್ಮನೆ ತುಟಿ ಅಲ್ಲಾಡ್ತಾ ಇರುತ್ತೆ ಅಷ್ಟೇ ಜಪ ಮಾಡುವಾಗ. ಉಪಾಂಶ ಸ್ವರ ಅಂತ ಅದಕ್ಕೆ ಹೆಸರು. ಕೆಲವು ಮಂತ್ರಗಳನ್ನು ಹಾಗೆ ಹೇಳಬೇಕು. ಜಪಗಳಲ್ಲಿ ವಿನಿಯುಕ್ತವಾದ ಮಂತ್ರಗಳನ್ನು ಯಜ್ಞಯಾಗಾದಿಗಳಲ್ಲಿಯೂ ಹೇಳಲ್ಪಟ್ಟಿದೆ. ಜಪ ಮಾಡ್ತಾ ಇರುವಾಗ, ಅದು ಕೆಲವರು ಜಪ ಮಾಡ್ತಾ ಇರ್ತಾರೆ ಕೂತ್ಕೊಂಡು, ಅವರೆಲ್ಲ ಮಾಡುವಾಗ ಉಪಾಂಶ ಸ್ವರದಲ್ಲಿ ಬೇರೆ ಯಾರಿಗೂ ಕೇಳದೆ ಇರೋ ಹಾಗೆ ಬರೀ ತುಟಿಯ ಚಲನೆ ಮಾತ್ರ ಇರಬೇಕು. ಆ ರೀತಿ ಹೇಳುವ ಮಂತ್ರಗಳು. ಪ್ರಕರಣ ಪಠಿತಾಶ್ಚ ಅಪ್ರಕರಣ ಪಠಿತಾಶ್ಚ, ಪ್ರಧಾನವಾದ ಪ್ರಕರಣಗಳು, ಯಾವ ಪ್ರಕರಣವು ನಮಗೆ ಮುಖ್ಯವೋ ಆ ಪ್ರಕರಣಗಳಲ್ಲಿ ಹೇಳಿಲ್ಪಟ್ಟಿರಬಹುದು. ಈಗ ವಿಷ್ಣು ಒಂದು ಮೋಕ್ಷ ಪ್ರಕರಣ, ಮೋಕ್ಷದ ಸ್ವರೂಪ ಹೇಳುವ ಪ್ರಕರಣದಲ್ಲಿ ಹೇಳಿರಬಹುದು, ಬೇರೆ ಕಡೆಯೂ ಹೇಳಿರಬಹುದು. ಇದು ಇಲ್ಲಿಯೇ ಹೇಳಬೇಕು ಅಂತ ಇಲ್ಲ, ಎಲ್ಲ ಕಡೆಯೂ ಹೇಳ್ಬೋದು. ಆ ಪ್ರಕರಣದಲ್ಲಿ ಹೇಳಿದ್ರೇನೆ ಅದಕ್ಕೆ ಮುಖ್ಯ ಅರ್ಥ ಹೇಳಬೇಕು. ಬೇರೆ ಪ್ರಕರಣದಲ್ಲಿ ಹೇಳಿದರೆ ಮುಖ್ಯ ಅರ್ಥ ಹೇಳೋಕ್ಕಾಗೋದಿಲ್ಲ. ಈ ಥರ ಅರ್ಥ ಮಾಡೋಕ್ಕಾಗೋದಿಲ್ಲ ನಾವು. ಇವಾಗ ಜಗತ್ ಸೃಷ್ಟಿಯ ಪ್ರಕರಣಗಳಿದೆ, ಸೃಷ್ಟಿ ಪ್ರಕರಣಗಳಲ್ಲಿ ಹೇಳುವಾಗ ಕೆಲವೆಲ್ಲ ಸೃಷ್ಟಿ ಪ್ರಕರಣದ ವಾಕ್ಯಗಳೆಲ್ಲ ಬರುತ್ತೆ. ಸೃಷ್ಟಿಯನ್ನು ಹೇಳದೆ ಸೃಷ್ಟಿಯ ವಿಷಯವನ್ನು ಮಾತ್ರ ಹೇಳುವ ಒಂದು ವಾಕ್ಯ ಎಲ್ಲೋ ಬೇರೆ ಕಡೆ ಇರಬಹುದು. ಅದಕ್ಕೂ ಕೂಡ ಸ್ವಾರ್ಥವನ್ನೇ ಹೇಳಬೇಕು. ಇದು ಸೃಷ್ಟಿ ಪ್ರಕರಣದಲ್ಲಿ ಹೇಳಿಲ್ಲ, ಇದು ಸೃಷ್ಟಿಗೆ ಸಂಬಂಧಿಸಿಲ್ಲ ಅಂತ ಅರ್ಥ ಮಾಡೋಕ್ಕಾಗೋದಿಲ್ಲ. ಅದಕ್ಕೂ ಕೂಡ ಎಲ್ಲಕ್ಕೂ ಕೂಡ ಸ್ವಾರ್ಥಂ ಸರ್ವಂ ಯಥಾವಸ್ಥಿತಮೇವ ಅಪ್ರಾಪ್ತಂ ಅವಿರುದ್ಧಂ, ಅಪ್ರಾಪ್ತವಾದದ್ದು, ಬೇರೆ ಪ್ರಮಾಣಗಳಿಂದ ತಿಳಿದು ಬರದೇ ಇರೋದು, ವಿರೋಧವಿಲ್ಲದ್ದು, ಪರಸ್ಪರ ವಿರೋಧ ಇರಬಾರದು ವೇದಗಳಲ್ಲಿ. ಹಾಗೆ ಸ್ವಾರ್ಥಂ ಅಂದ್ರೆ ಸ್ವಾರ್ಥಂ ಅಂದ್ರೆ ಅವುಗಳ ಅರ್ಥವನ್ನ ನೇರವಾಗಿ ತಿಳಿಸುತ್ತೆ. ಅದಕ್ಕೆ ಅವುಗಳ ಅರ್ಥ ಸ್ವಾರ್ಥ ಅಂತ ಹೇಳಿದ್ರೆ ಗೌಣಾರ್ಥವನ್ನೇ ಹೇಳಬೇಕಾಗಿಲ್ಲ, ಅಲ್ಲಿ ಗೌಣಾರ್ಥವನ್ನೇ ಹೇಳಬೇಕಾಗಿಲ್ಲ. ಆ ವಾಕ್ಯಗಳ ಅರ್ಥವನ್ನ ಹೇಗಿದೆಯೋ ಹಾಗೆ ನಾವು ತಗೋಬೇಕು ಅಂತ ಅರ್ಥ. ಮುಖ್ಯ ಅರ್ಥನೇ ಹೇಳ್ಬೇಕು ಅಂತ, ಮುಖ್ಯ ಅರ್ಥವನ್ನೇ ಹೇಳಬೇಕು. ಇವಾಗ
ಸದೇವ ಸೌಮ್ಯ ಇದಮಗ್ರ ಆಸೀದೇಕಮೈವ ದ್ವಿತೀಯಂ ತಥೈಕ್ಷಿತ ಭೂಸ್ಯಾಮ್ ಇದು ಸ್ಪಷ್ಟವಾಗಿ ಹೇಳುತ್ತೆ. ಆತ್ಮನ ಆಕಾಶ ಸಂಭೂಸ ಆಕಾಶಾದ್ವಾಯು ವಾಯೋರಗ್ನಿ. ಆರಣ್ಯಕದಲ್ಲಿ ಒಂದು ಮಂತ್ರ ಬರುತ್ತೆ, ಪೂರ್ವಮೇವಾಹಮಿಹ ಸಮಿತಿ ತತ್ಪುರುಷಸ್ಯ ಪುರುಷತ್ವಂ. ಪೂರ್ವಮೇವಾಹಂ ಇಹ ಆಸಂ, ಎಲ್ಲಕ್ಕಿಂತ ಮೊದಲೇ ನಾನು ಇದ್ದೆಪ್ಪ ಅಂತ ಹೇಳುತ್ತೆ ಒಂದು ವಾಕ್ಯ. ಅಷ್ಟೇ, ಅಲ್ಲಿ ಇನ್ನೇನು ಹೇಳಿಲ್ಲ. ಅದು ಏನು ಹೇಳುತ್ತೆ, ಜಗತ್ ಕಾರಣನನ್ನು ತಿಳಿಸುತ್ತೆ. ಅದು ಅಲ್ಲಿ ಸೃಷ್ಟಿ ಹೇಳಿಲ್ಲ. ಅಲ್ಲಿ ಪೂರ್ವಮೇವ ಅಹಂ ಇಹಾಸಮಿತಿ ತತ್ಪುರುಷಸ್ಯ ಪುರುಷತ್ವಂ ತಥಾ ಶ್ರೀಶ ಪುರುಷ ಅಂತ ಬರುತ್ತೆ. ಸೃಷ್ಟಿಯ ವಿಷಯ ಏನು ಬೇರೆ, ಅಂದ್ರೆ ಅಸ್ತಿತ್ವ ಮಟ್ಟಿಗೆ ಹೇಳುತ್ತೆ, ಅಸ್ತಿತ್ವ ಹೇಳುತ್ತೆ. ಮೊದಲೇ ಇದ್ದೆ ಅಂತ ಹೇಳಿದ್ರೆ, ಸೃಷ್ಟಿಗೆ ಮೊದಲು ಇದ್ದವನು ಅಂತ ಹೇಳಿದ್ರೆ ಅವನು ಜಗತ್ ಕಾರಣ ಅಂತ ತಿಳಿಯುತ್ತೋ ಇಲ್ವೋ? ಹೌದು. ಜಗತ್ ಕಾರಣ ಅಂತ ಅಲ್ಲಿಯೂ ಸ್ವಾರ್ಥವನ್ನೇ ಅಲ್ಲಿ ಸೆಕೆಂಡ್ರಿ ಸೆನ್ಸಲ್ಲಿ ಹೇಳ್ಬೇಕು ನೀವು. ಇಲ್ಲಿ ಮಾತ್ರ ಸೃಷ್ಟಿ ಪ್ರಕರಣದಲ್ಲಿ ಪ್ರೈಮರಿ ಸೆನ್ಸ್ ಹೇಳಿ ಮುಖ್ಯ ಅರ್ಥ, ಇಲ್ಲಿ ಗೌಣಾರ್ಥವನ್ನು ಏನಾದರೂ ಹೇಳಬೇಕು. ಹಾಗೆ ಅರ್ಥ ಮಾಡಬೇಕಾಗಿಲ್ಲ. ಯಾವ ಪ್ರಕರಣವಲ್ಲೇ ಹೇಳಿರ್ಬೋದು, ಪ್ರಕರಣವಲ್ಲದೇ ಇರೋದ್ರಲ್ಲಿ ಹೇಳಿರ್ಬೋದು. ಅದು ಸೃಷ್ಟಿ ಪ್ರಕರಣವಲ್ಲ ಅದು. ಆದರೆ ಅಲ್ಲಿಯೂ ಕೆಲವು ವಿಷಯಗಳು ಬರುತ್ತೆ ಹೀಗೆ. ಈ ರೀತಿ ವಾಕ್ಯಗಳು ವೇದದಲ್ಲಿ ಎಷ್ಟು ವೈವಿಧ್ಯವಿದೆ ಅಂದರೆ ನಮಗೆ ಊಹೆ ಮಾಡೋಕ್ಕಾಗೋದಿಲ್ಲ. ವೇದಾರ್ಥಗಳನ್ನು ಹಾಗೆ ಎಲ್ಲವೂ ಕೂಡ ನಮ್ಮ ಸಿದ್ಧಾಂತದಲ್ಲಿ ಎಲ್ಲವೂ ಸ್ವತಃ ಪ್ರಮಾಣ. ಆದ್ದರಿಂದ ಸಕಲವೂ ಕೂಡ ಸ್ವತಃ ಪ್ರಮಾಣ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಸ್ವಾರ್ಥವನ್ನು ತೆಗೆದುಕೊಳ್ಬೇಕು. ಕೆಲವು ಕಡೆ ಸ್ವಾರ್ಥ ತೆಗೆದುಕೊಳ್ಳೋಕೆ ಆಗದೇ ಇದ್ದರೆ ಗೌಣಾರ್ಥವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಲ್ಲಿ ಪ್ರತ್ಯಕ್ಷವಾಗಿ ಎಲ್ಲರೂ ಒಪ್ಕೊಳ್ಳುವಂಥ ವಿಷಯ ಅದು. ಆದರೆ ಎಲ್ಲಿ ಸ್ವಾರ್ಥ ಸಾಧ್ಯವೋ ಸ್ವಾರ್ಥವನ್ನೇ ಎಲ್ಲ ಯಥಾವಸ್ಥಿತಮೇವ ಅಪ್ರಾಪ್ತಂ ಅವಿರುದ್ಧಂ ಬ್ರಾಹ್ಮಣವತ್ ಬೋಧಯಂತಿ ಇತಿ ವೈದಿಕಾ. ಬ್ರಾಹ್ಮಣವತ್ ಅಂತ ಯಾಕೆ ಹೇಳಿದ್ರು ಅಂದರೆ, ಪೂರ್ವಮೀಮಾಂಸಕರಿಗೆ ಬ್ರಾಹ್ಮಣವೇ ವಿಧಿ. ವಿಧಿಯ ವಾಕ್ಯಗಳೆಲ್ಲ ಬ್ರಾಹ್ಮಣದಲ್ಲಿದೆ ಅವರಿಗೆ. ಬ್ರಾಹ್ಮಣ ಅಂದರೆ ವಿಧಿವಾಕ್ಯವನ್ನು ತಿಳಿಸುವಂಥದ್ದೇ ಬ್ರಾಹ್ಮಣ ಅಂತ ಅರ್ಥ. ಬ್ರಾಹ್ಮಣವು ಹೇಗೆ ವಿಧಿವಾಕ್ಯಗಳು ಪ್ರಧಾನ ಅಂತ ನೀವು ಅರ್ಥ ಮಾಡ್ತೀರೋ, ಉಪನಿಷತ್ತುಗಳೆಲ್ಲ ಗೌಣ ಅಂತ ಹೇಳಿದ್ರು, ಅರ್ಥವಾದ ವಾಕ್ಯಗಳು ಅಂತ ಹೇಳಿದ್ರು. ವಿಧಿವಾಕ್ಯಗಳಲ್ಲ ಉಪನಿಷತ್ತುಗಳು, ಅರ್ಥವಾದ ವಾಕ್ಯಗಳು. ಬ್ರಾಹ್ಮಣವೇ ವಿಧಿವಾಕ್ಯ. ಅದಕ್ಕೆ ಅನುಗುಣವಾಗಿಯೇ ಅದಕ್ಕೆ ವಿಶೇಷವಾಗಿ ಮಿಕ್ಕಿದ್ದಕ್ಕೆ ಅರ್ಥ ಮಾಡಬೇಕು ಅಂತ ಅರ್ಥ ಹೇಳ್ತಾರೆ. ಹಾಗಲ್ಲ, ನೀವು ಹೇಗೆ ಬ್ರಾಹ್ಮಣ ವಿಧಿವಾಕ್ಯ ಮುಖ್ಯ ಅರ್ಥ ಹೇಳ್ತೀರೋ ಹಾಗೆ ಬೇರೆ ಎಲ್ಲ ಕಡೆ ಹೇಳಿರುವ ಕರ್ಣಮಂತ್ರಗಳಾಗಲಿ ಕ್ರಿಯೆ ಮಾಡುವ ಕರ್ಮದ ಒಂದು ಅನುವಾದವನ್ನು ತಿಳಿಸುವ ವಾಕ್ಯವಾಗಲಿ, ಸ್ತೋತ್ರ ಶಸ್ತ್ರ ರೂಪವೋ ಜಪದ ರೂಪದಲ್ಲಿರುವುದೋ ಪ್ರಕರಣದಲ್ಲಿ ಇಲ್ಲದೆ ಇರೋದೋ ಎಲ್ಲವೂ ಸರ್ವಂ ಸ್ವಾರ್ಥಂ ಯಥಾವಸ್ಥಿತಂ ಅಪ್ರಾಪ್ತಂ ಅವಿರುದ್ಧಂ ಬೋಧಯಂತಿ. ಇದು ನಮ್ಮ ಸಿದ್ಧಾಂತ. ವೇದಕ್ಕೆ ಪರಿಪೂರ್ಣವಾಗಿ ನಮಗೆ ಇದು ವೈದಿಕರ ಮತ ಅಂತ ಹೇಳಿದ್ರು. ಇತಿ ವೈದಿಕಾ, ವೈದಿಕರೆಲ್ಲ ಹೀಗೆ ಒಪ್ಕೊಳ್ಳೇಬೇಕು ಅಂತ ಅರ್ಥ ಇದಕ್ಕೆ. ಅದಕ್ಕೆಲ್ಲ ಸುದರ್ಶನ ಸೂರಿ ವಿವರಿಸ್ತಾರೆ ಇದಕ್ಕೆ. ನಾನು ವಿಶಿಷ್ಟ ವಿಧಿ ಅಸ್ತು, ವಿಶಿಷ್ಟ ವಿಧಿ ಬೇಕಾದರೆ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಹೇಳದೇ ಇರೋದ್ರಿಂದ ಕೆಲವು ಗುಣಗಳನ್ನೆಲ್ಲ ವಿಶಿಷ್ಟವಾಗಿ ಅದು ತಿಳಿಸುತ್ತೆ ಅಂತ ಇಟ್ಕೊಳ್ಳಿ. ಬೇಕಾದರೆ ಅಗ್ನಿ ದೇವತೆಯನ್ನು, ದೇವತಾ ವೈಶಿಷ್ಟ್ಯವನ್ನು, ಆ ಕರ್ಮದ ವೈಶಿಷ್ಟ್ಯವನ್ನು ಎಲ್ಲವನ್ನು ವಿಧಿಸುತ್ತೆ ಅಂತ ಅರ್ಥ ಮಾಡಿದ್ರು ಅಲ್ಲಿ. ಆಗ್ನೇಯೋ ಅಷ್ಟಾಕಪಾಲಃ ಅಂತ ಹೇಳಿ ಹಾಗೆ ಅರ್ಥ ಆಗಲಿ. ಆದರೂ ಕೂಡ ಮಂತ್ರಾಣಾಂ ಅನುಷ್ಠೇಯಾರ್ಥ ಪ್ರಕಾಶಕತ್ವಾತ್ ಅತ್ರ ಅನ್ಯಪರತ್ವೇನ ಸ್ವಾರ್ಥೇನ ತಾತ್ಪರ್ಯಂ. ಅವ್ರು ಹೇಳೋದೇನು ಅಂದರೆ, ಮಂತ್ರ ಬ್ರಾಹ್ಮಣಯೋ ವೇದನಾಮಧೇ. ಮಂತ್ರ ಅನ್ನೋದು ಏನು ಅಂದರೆ ಅನುಷ್ಠೇಯಾರ್ಥ ಪ್ರಕಾಶಕೋ ವೇದಭಾಗ ಮಂತ್ರ ಅಂತ ಹೇಳಿದ್ರು. ಅನುಷ್ಠಾನ ಮಾಡುವಾಗ ಹೇಗೆ ಮಾಡಬೇಕು ಅನ್ನೋ ಅರ್ಥವನ್ನು ತಿಳಿಸುತ್ತೆ ಅಷ್ಟೇ, ಅದು ವಿಧಿಸೋದಿಲ್ಲ. ಬ್ರಾಹ್ಮಣದಲ್ಲಿ ವಿಧಿ ಇರೋದು, ಬ್ರಾಹ್ಮಣದಲ್ಲಿ ವಿಧಿ ಇದೆ. ಮಂತ್ರಗಳಿಗೆ ಬ್ರಾಹ್ಮಣ ವಿಧಿಗೆ ಅನುಗುಣವಾಗಿ ಆ ಮಂತ್ರವನ್ನು ಈ ಬ್ರಾಹ್ಮಣದಲ್ಲಿ ಹೇಳಿರುವ ಕರ್ಮಗಳಲ್ಲಿ ಪ್ರಯೋಗ ಮಾಡ್ತೀವಿ. ಪ್ರಯೋಗ ಮಾಡುವಾಗ ಅರ್ಥವನ್ನು ತಿಳಿಸುತ್ತೆ ಅದು. ಇವಾಗ ಇಷೇತ್ವೋರ್ಜೇತ್ವ ವಾಯವಸ್ಥೋಪಾಯವಸ್ಥ ದೇವೋವಸ್ಸವಿತಾ ಪ್ರಾರ್ಥಯತ್ ಅಲ್ಲಿ ಹೇಳುವಾಗ ಇಷೇತ್ವ ಊರ್ಜೇತ್ವ ಇದೆಲ್ಲ ವಿಧಿಯಲ್ಲ. ಇದೇನು ಅಂತ ಹೇಳಿದ್ರೆ, ವೇದದಲ್ಲಿ ನೀವು ಹೋಗಿ ನೀವು ಹವಿಸ್ ಇದನ್ನು ದರ್ಬೆಯನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳುತ್ತೆ. ಹಾಗೆ ಹೇಳುವಾಗ ಆ ದರ್ಬೆಯನ್ನು ಲವನ ಕತ್ತರಿಸುವಾಗ ಹೇಳುವ ಮಂತ್ರ ಇದು. ಇಷೇ ತ್ವಾ ಇತಿ ಸಂಮಾಷ್ಟಿ ಊರ್ಜೇತ್ವಾ ಇತಿ ಅನುಮಾಷ್ಟಿ, ಇಷೇತ್ವಾ ಇತಿ ಛಿನತ್ತಿ ಊರ್ಜೇತ್ವಾ ಇತಿ ಅನುಮಾಷ್ಟಿ. ಹೀಗೆ ಪ್ರಯೋಗ ಹೇಳ್ತಾರೆ. ಇಷೇತ್ವಾ ಅಂತ ಕತ್ತರಿಸ್ಬೇಕು ದರ್ಭೆಯನ್ನು, ಊರ್ಜೇತ್ವಾ ಅಂತ ಅದನ್ನು ಶುದ್ಧಿ ಮಾಡಬೇಕು, ಅನುಮಾಷ್ಟಿ ಅಂತ ಹೀಗೆಲ್ಲ. ಇದು ಪ್ರಯೋಗದಲ್ಲಿ ಅನುಷ್ಠೇಯ ಅರ್ಥ ಪ್ರಕಾಶಕ. ಅನುಷ್ಠಾನ ಮಾಡುವಾಗ ಯಾವ ಒಂದು
ಅರ್ಥವನ್ನು ಅನುಸಂಧಾನ ಮಾಡಿಕೊಂಡು ಈ ಮಂತ್ರ ಉಪಯೋಗಿಸ್ಬೇಕು ಅನ್ನೋದನ್ನು ಮಂತ್ರ ತಿಳಿಸುತ್ತೆ. ಸಂಹಿತಾ ಭಾಗ ಇದು. ವಿಷಯತ್ವ ಎಲ್ಲ ಸಂಹಿತಾ ಭಾಗ. ಆರಂಭವೇ ಯಜುರ್ವೇದದ ಆರಂಭ ಆಗುವುದೇ ವಿಷಯತ್ವ ಅಂತ, ಅದು ಸಂಹಿತಾ ಭಾಗ. ಬ್ರಾಹ್ಮಣವು ವಿಧಿಸುತ್ತೆ ಕರ್ಮವನ್ನು. ಆ ಕರ್ಮವನ್ನು ಮಾಡುವಾಗ ಈ ಮಂತ್ರವನ್ನು ಉಪಯೋಗಿಸ್ತೀವಿ. ಈ ಮಂತ್ರದ ಅರ್ಥವನ್ನು ಅನುಸಂಧಾನ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಅಲ್ಲಿ ಅನುಷ್ಠಾನ ಮಾಡಬೇಕು. ಆದ್ದರಿಂದ ಅನುಷ್ಠೇಯ ಅರ್ಥ ಪ್ರಕಾಶಕ ಮಂತ್ರ ಅಂದರೆ ಅದುವೇ. ಅನುಷ್ಠಾನ ಮಾಡುವಾಗ ಅದರ ಅರ್ಥಗಳನ್ನು ಪ್ರಕಾಶಿಸುತ್ತೆ ಮಂತ್ರ. ಆ ಮಂತ್ರ ಹೇಳಿಕೊಂಡು ನಾವು ಕೆಲಸ ಮಾಡಬೇಕು. ಆ ಮಂತ್ರವು ಏನು ಮಾಡುತ್ತೆ ಅಂದರೆ ನಾವು ಏನು ಮಾಡ್ತಿದ್ದೀವೋ ಅದರ ಅರ್ಥವನ್ನೆಲ್ಲ ತಿಳಿಸುತ್ತೆ ನಮಗೆ. ಅದು ವಿಧಿ ಇರೋದಿಲ್ಲ ಅಲ್ಲಿ. ಬ್ರಾಹ್ಮಣದಲ್ಲಿ ವಿಧಿ ಇರುತ್ತೆ. ಆದ್ದರಿಂದ ಈ ಅರ್ಥಗಳು ಏನು ಅಂದರೆ, ಈ ಮಂತ್ರಗಳೆಲ್ಲ ಏನು, ಅನ್ಯಪರತ್ವ, ವಿಧಿಸೋದಿಲ್ಲ. ಅದು ಅರ್ಥವನ್ನು ತಿಳಿಸುತ್ತೆ ಅನುಷ್ಠಾನ ಮಾಡುವಾಗ. ಸ್ವಾರ್ಥದಲ್ಲಿ ತಾತ್ಪರ್ಯವಿಲ್ಲ ಅಂದರು. ಯಾಕೆ ಅಂದರೆ ಪ್ರಯೋಗವೇ ಇಲ್ಲದೆ ಹೋದರೆ ಮಂತ್ರ ಏನು ಮಾಡುತ್ತೆ? ಪ್ರಯೋಗದಲ್ಲಿ ಅದಕ್ಕೆ ಪ್ರಯೋಜನ, ಸ್ವಾರ್ಥದಲ್ಲ. ಎಲ್ಲಿ ಪ್ರಯೋಗ ಮಾಡ್ತೀವೋ ಅಲ್ಲಿ ಅದರ ಉಪಯೋಗವಾಗುತ್ತೆ, ಅರ್ಥಗಳನ್ನು ನಾವು ತಿಳ್ಕೊಳ್ತೀವಿ. ಆದ್ದರಿಂದ ಇದೆಲ್ಲ ನಿಮಗೆ ಸಿದ್ಧಿಸೋದಿಲ್ಲ ಅಂತ ಹೇಳಿದ್ರೆ, ತದ್ವಿಷ್ಣು ಪರಮಪದಂ ಸದಾ ಪಶ್ಯಂತಿ ಸೂರ್ಯ, ಇದೆಲ್ಲ ನಿಮಗೆ ಇದರಿಂದ ಈ ವಿಧಿ ಎಲ್ಲ ತಿಳಿಸೋದಿಲ್ಲ. ಅಲ್ಲಿ ಪರಮಪದವಿದೆ, ಅಲ್ಲಿ ಸೂರ್ಯಗಳಿದ್ದಾರೆ, ಇದೆಲ್ಲ ಅರ್ಥಗಳನ್ನು ಒಂದೇ ವಾಕ್ಯದಲ್ಲಿ ನೀವು ಹೇಗೆ ಹೇಳೋಕ್ಕಾಗೋದಿಲ್ಲ. ಆಗ್ನೇಯ ಅಷ್ಟಕಪಾಲಹ ಇಟ್ಕೊಂಡು ಈ ರೀತಿ ಹೇಳೋಕ್ಕಾಗೋದಿಲ್ಲ ನೀವು ಅಂತ ಹೇಳಿದ್ರೆ, ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಕರ್ಣ ಮಂತ್ರ, ಎಲ್ಲ ಮಂತ್ರಗಳು, ಎಲ್ಲ ವಿಧವಾದ ವಾಕ್ಯಗಳು ಎಲ್ಲಕ್ಕೂ ಸ್ವಾರ್ಥದಲ್ಲಿ ಯಥಾವಸ್ಥಿತವಾದ ಅರ್ಥವಿದೆ. ಇದು ನಮ್ಮ ಸಿದ್ಧಾಂತ. ಕರ್ಣ ಮಂತ್ರಗಳು ಅಂದರೆ ಹೋಮಾದಿ ಸಾಧನತೆಯ ವಿಹಿತ ಮಂತ್ರ. ಹೋಮ ಮೊದಲಾದಗಳಿಗೆ ಸಾಧನವಾಗಿ ವಿಹಿತವಾದ ಮಂತ್ರಗಳು. ಈ ಎಲ್ಲ ಹೇಳುವಾಗ ಈ ರೀತಿ ಮಂತ್ರಗಳನ್ನು ಹೇಳ್ಕೊಂಡೇ ಇದು ಮಾಡಬೇಕು ಈ ಹೋಮವನ್ನು ಅಂತ ಹೇಳಿದೆ. ಹಾಗೆ ಹೇಳಿದ ಮಂತ್ರಗಳು ಕೆಲವಿವೆ. ಅದು ಕೂಡ ಮುಖ್ಯಾರ್ಥವನ್ನು ತಿಳಿಸುತ್ತೆ ನಮಗೆ. ನತು ಜಪ್ಯತ್ವೇನ ವಿಹಿತ, ಜಪಿಸಕ್ಕೆ ಅಂತ ಇಲ್ಲ. ಕರ್ಣ ಸಾಧನ ಮಂತ್ರಗಳು ಈ ಮಾಡೋದು ಅಂತ ಹೇಳಿ. ಕ್ರಿಯಮಾಣ ಅನುವಾದಿನಃ ಅಂತ ಹೇಳುವಾಗ ಬರ್ಹಿರ್ದೇವ ಸದನಂ ದಾಮಿ ಇತ್ಯಾದಯ. ಅವನು ಹೋಗಿ ಒಂದು ದರ್ಬೆಯನ್ನು ತೆಗೆದುಕೊಂಡು ಬರ್ತೀವಿ. ದರ್ಬೆಯನ್ನು ತೆಗೆದುಕೊಂಡು ಬರುವಾಗ ಈ ಮಂತ್ರವನ್ನು ಹೇಳ್ತಾರೆ. ಬರ್ಹಿ ದೇವಸದನಂ ದೇವಸದನ ಅಂದರೆ ಸ್ಥಾನ ಅಂತ ಅರ್ಥ. ದೇವತೆಗಳು ಅವರನ್ನು ಅಲ್ಲಿ ನಾವು ಆಹ್ವಾನ ಮಾಡಿರುವಂಥದ್ದು. ಬರಿಯನ್ನು ಅಲ್ಲೆಲ್ಲ ಪರಿಸರಣವನ್ನೆಲ್ಲ ಹರಡಿ ಅದರಲ್ಲೆಲ್ಲ ಅದು ಸ್ಥಾನ, ದೇವತೆಗಳ ಸ್ಥಾನ ಅಂತ ಹೇಳಲ್ಪಟ್ಟಿದೆ. ಅದನ್ನು ನಾನು ತಗೊಂಡು ಬರ್ತೀನಿ ಅನ್ನುವ ಅರ್ಥ ಇಲ್ಲಿ. ಇದೇನು ಅಂತ ಹೇಳಿದ್ರೆ, ನಾವು ಕ್ರಿಯಮಾಣ ಅನುವಾದ ಮಾಡ್ತಾ ಇರುವ ಕೆಲಸವನ್ನು ತಿಳಿಸುತ್ತೆ ಇದು ಈ ವಾಕ್ಯಗಳು. ಇಂತಹ ವಾಕ್ಯಗಳು ಅನೇಕವಿದೆ. ಬರ್ಹಿರ್ ದೇವಸದಂ ದಾಮಿ ಮೊದಲಾದ ವಾಕ್ಯಗಳು ಕೂಡ ಅದನ್ನು ಒಂದು ಸೂತ್ರದಲ್ಲಿ ಹೇಳ್ತಾರೆ. ಜೈಮಿನಿ ಸಂಸ್ಕಾರತ್ವಾತ್ ಅಚೋರಿತೇನ ಸ್ಯಾತ್ ಅಂತ ಒಂದು ಸೂತ್ರ. ಅದರಲ್ಲಿ ಹೇಳ್ತಾರೆ, ಇಲ್ಲಿ ಬರ್ಹಿ ಅಂತ ಹೇಳಿದ್ರೆ ಬರೀ ದರ್ಭೆ ಮೊದಲಾದ ಹೇಳಿದ್ಯೋ, ಇಲ್ಲ ಯಾವುದೋ ಒಂದು ಹುಲ್ಲನ್ನು ಕೂಡ ಹೇಳ್ಬೋದು ಅಂದರೆ ದರ್ಭೆ ಮೊದಲಾದದ್ದೇ ಅಂತ ಸಿದ್ಧಾಂತ. ಆದರೆ ಅಲ್ಲಿ ಏನು ಅಂದರೆ ಕ್ರಿಯಮಾಣ ಅನುವಾದ. ನಾವು ಏನು ಮಾಡ್ತೀವೋ ಅದನ್ನು ತಿಳಿಸುತ್ತೆ ನಮಗೆ. ಅದನ್ನೇ ತಿಳಿಸುತ್ತೆ ನಮಗೆ. ನಾವು ಮಾಡ್ತಿರೋದೇ ಅದು. ಆ ಕೆಲಸವನ್ನು ತಿಳಿಸುತ್ತೆ ನಮಗೆ. ಹೀಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂದ್ಕೊಂಡು ಮಾಡ್ತೀವಿ ಆ ಮಂತ್ರವನ್ನು ಹೇಳ್ಕೊಂಡು ಅಷ್ಟೇ. ಅದಕ್ಕೆ ಅದು ಕ್ರಿಯಮಾಣ ಅನುವಾದ ವಾಕ್ಯಗಳು ಅಂತ ಹೆಸರು ಅದಕ್ಕೆ. ಸ್ತೋತ್ರಂ ಅನ್ನೋದು ಗಾನ ವಿಶಿಷ್ಟ ಮಂತ್ರೋಚ್ಚಾರಣಂ. ಗಾನ ವಿಶಿಷ್ಟವಾಗಿ ಮಂತ್ರವನ್ನು ಉಚ್ಚಾರಣೆ ಮಾಡುವಂಥದ್ದು. ಸಾಮವೇದದಲ್ಲೂ ಉದ್ಗಾತ್ರ ಮಂತ್ರ ಹೇಳ್ಬೋದು, ಸ್ವರವಿಶಿಷ್ಟವಾಗೂ ಹೇಳ್ಬೋದು. ಶಸ್ತ್ರಂ ಅಂತ ಹೇಳಿದ್ರೆ ಗಾನರಹಿತಂ. ಏಕಶ್ರುತಿ ರೂಪ ಉಚ್ಚಾರಣ. ಏಕಶ್ರುತಿ ಅಂತ ಅರ್ಥ. ಒಂದೇ ವಿಧವಾಗಿ ಹೇಳ್ಕೊಂಡು ಹೋಗುವಂಥದ್ದು, ಒಂದೇ ಸ್ವರದಲ್ಲಿ ಹೇಳ್ಕೊಂಡು ಹೋಗುವಂಥ ಮಂತ್ರಗಳು ಅದು ಇದೆ. ಅನೇಕ ಮಂತ್ರಗಳು ಇದೆಲ್ಲ ಕೆಲವು ವಿಧವಾದ ಮಂತ್ರಗಳಿದೆ. ಕೆಲವು ಜಪಗಳಲ್ಲಿ ವಿನಿಯೋಗವಾಗುತ್ತೆ. ಜಪ ಮಾಡುವುದಕ್ಕೆ ಅಂತಲೇ ಕೆಲವು ಮಂತ್ರಗಳಿದೆ. ಆದಿಶಬ್ದೇನ ಅಧ್ಯಯನಂ ವಿವಕ್ಷಿತಂ. ಅದರಲ್ಲಿ ಅಧ್ಯಯನ ಮೊದಲಾದ ಜಪಾದಿ ಅಂದರೆ ಅಧ್ಯಯನ ಮಾಡುವಾಗ ಮೊದಲಾದದ್ದು. ಅಧ್ಯಯನ ಮಾಡುವಾಗ ಉಚ್ಚಾರಣೆ ಜೋರಾಗಿ ಇರಬೇಕು, ಜೋರಾಗಿ ಹೇಳಬೇಕು. ಅಧ್ಯಯನ ಮಾಡುವಾಗ, ಜಪ ಮಾಡುವಾಗ ತುಟಿಯ ಚಲನೆ ಮಾತ್ರ ಕಾಣಬೇಕು, ತಿಳಿಬೇಕು, ಅಷ್ಟು ಮಾತ್ರ. ಹಾಗೆಯೇ ಉಚ್ಚಾರಣೆ ಮಾಡಬೇಕು. ಉಪಾಂಶು ಉಚ್ಚಾರಣಂ ಜಪಃ, ಉಚ್ಚೈಹಿ ಉಚ್ಚಾರಣಂ ಅಧ್ಯಯನಂ. ಅಧ್ಯಯನ ಮಾಡುವಾಗ ಜೋರಾಗಿ ಹೇಳಬೇಕು ಅಂತ ಹೇಳಿದೆ ವಿಧಿ. ಹಾಗೆಯೇ ಉಪಾಂಶು ಉಚ್ಚಾರಣಂ ಜಪಃ. ಜಪ ಮಾಡುವಾಗ ಮೆತ್ತಗೆ ಹೇಳ್ಕೋಬೇಕು, ಮನಸ್ಸಿನಲ್ಲಿ ಹೇಳ್ಕೋಬೇಕು, ತುಟಿಯ ಒಂದು ಚಲನೆ ಮಾತ್ರ ಇರೋ ಹಾಗೆಯೇ ಮೋಕ್ಷ ಪ್ರಕರಣ ಅನಧೀತತ್ವಾತೆ ನ ಪರಸ್ಥಾನಾದೋ ತಾತ್ಪರ್ಯಂ. ಮೋಕ್ಷ ಪ್ರಕರಣದಲ್ಲಿ ಹೇಳಿಲ್ವಲ್ಲ, ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರ್ಯ, ಇದೆಲ್ಲ ಮೋಕ್ಷ ಪ್ರಕರಣ ಅಲ್ವಲ್ಲ ಇದು.
ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇದು ಬ್ರಾಹ್ಮಣಗಳಲ್ಲಿ ಬರುತ್ತೆ, ಸಂಹಿತೆಯಲ್ಲಿ ಬರುತ್ತೆ, ಅಲ್ಲಲ್ಲಿ ಎಷ್ಟೋ ಕಡೆ ಬರುತ್ತೆ, 2-3 ಕಡೆ ತೈತಿರಿಯದಲ್ಲೆಲ್ಲ ಇದೆಲ್ಲ ಬರುತ್ತೆ. ಇದೆಲ್ಲ ಮೋಕ್ಷ ಪ್ರಕರಣ ಅಲ್ಲ, ಇದು ಯಾವುದೋ ಕರ್ಮಗಳ ಪ್ರಕರಣ ಅಲ್ಲಿ ಹೇಳಿರುವಂತಹದ್ದು. ಆದ್ದರಿಂದ ಇದನ್ನ ಪರಮಪದ ಅಂತ ಇದೆ, ನಿತ್ಯದಲ್ಲಿದೆ ಅಂತ ಹೇಗೆ ತಾತ್ಪರ್ಯ ನಿಶ್ಚಯ ಮಾಡ್ತೀರಾ ಅಂತ ಹೇಳಿದ್ರೆ, ಆ ಪ್ರಕರಣದಲ್ಲಿ ಹೇಳಿರ್ಬೋದು, ಬೇರೆ ಪ್ರಕರಣದಲ್ಲೂ ಹೇಳಿರ್ಬೋದು, ಎಲ್ಲೇ ಹೇಳಿದ್ರು ಕೂಡ ವೇದ ಮಂತ್ರಗಳಿಗೆಲ್ಲ 3 ವಿಧವಾದ ಅರ್ಥವಿದೆ. ಯಾಸ್ಕಾಚಾರ್ಯರು ನಿರುಕ್ತರಲ್ಲಿ ಹೇಳ್ತಾರೆ, ಅಧಿ ಯಜ್ಞ, ಅಧಿ ದೈವ, ಅಧಿ ಆತ್ಮ. 3 ಲೆವೆಲಲ್ಲಿ, 3 ಹಂತಗಳಲ್ಲಿ ಅರ್ಥವಿದೆ, 3 ಸ್ತರಗಳಲ್ಲಿ ವೇದ ಮಂತ್ರಗಳಿಗೆಲ್ಲ ಅರ್ಥವಿದೆ. ಯಜ್ಞಾರ್ಥವಾಗಿ ಹೇಳ್ಬೋದು, ದೇವತಾರ್ಥವಾಗಿ ಹೇಳ್ಬೋದು, ಅಧ್ಯಾತ್ಮರನ್ನ ಹೇಳ್ಬೋದು. 3 ಸ್ತರಗಳಲ್ಲಿ ಅದಕ್ಕೆ ಅರ್ಥಗಳಿದೆ. ಆದ್ದರಿಂದ ಈ ಪ್ರಕರಣದಲ್ಲಿ ಹೇಳಿದರೆ ಹೀಗೆ ಅರ್ಥ ಮಾಡಬೇಕು, ಬೇರೆ ಪ್ರಕರಣದಲ್ಲಿ ಇದ್ದರೆ ಬೇರೆ ರೀತಿ ಅರ್ಥ ಮಾಡಬೇಕು ಅನ್ನೋ ನಿಯಮವಿಲ್ಲ ಅಲ್ಲಿ. ಅದನ್ನು ಹೇಳ್ತಿದ್ದಾರೆ. ಮೋಕ್ಷ ಪ್ರಕರಣದಲ್ಲಿ ಹೇಳಿಲ್ವಲ್ಲ ಇದು ಅಂತ ಹೇಳಿದ್ರೆ, ಮೋಕ್ಷ ಪ್ರಕರಣ ಅನಧೀತತ್ವಾದೆ ನ ಪರಸ್ಥಾನಾದೋ ತಾತ್ಪರ್ಯಂ. ಪರಮಪದ ಅಂತ ಒಂದು ಸ್ಥಾನವಿದೆ ಅಂತ ಅರ್ಥ ಮಾಡೋಕ್ಕಾಗೋದಿಲ್ಲ ನೀವು ಅಂತ ಹೇಳಿದ್ರೆ, ಅದು ಚೋದ್ಯ ಪರಿಹಾರಾಯ ಪ್ರಕರಣ ಪಠಿತಾಶ್ಚ ಅಪ್ರಕರಣ ಪಠಿತಾಶ್ಚ ಇತ್ಯುಕ್ತಂ. ಭಾಷಿಕಾರರು ಇದನ್ನೆಲ್ಲ ಸ್ಪಷ್ಟವಾಗಿ ಪರಿಶೀಲನೆ ಮಾಡಿ ಹೇಳ್ತಾರೆ. ಇಲ್ಲಿ ಹೇಗೆ ನಾವು ನಿರ್ಧಾರ ಮಾಡ್ತೀವಿ, ವೇದವಾಕ್ಯಗಳಿಗೆಲ್ಲ ನ್ಯಾಯಗಳಿಗೆ ಅನುಗುಣವಾಗಿಯೇ ಮಾಡ್ತೀವಿ. ಪೂರ್ವಮೀಮಾಂಸಾ ಶಾಸ್ತ್ರದ ನ್ಯಾಯಗಳನ್ನು ಅನುಸರಿಸಿಯೇ ಅದಕ್ಕನುಗುಣವಾಗಿಯೇ ಎಲ್ಲವನ್ನೂ ವಿರೋಧವಿಲ್ಲದೆ ಮಾಡ್ತೀವಿ. ತತ್ವಿಷ್ಣೋ ಇತ್ಯಾದಿ ಶ್ರುತಿ ಮೋಕ್ಷ ಪ್ರಕರಣೆ ಪಠಿತಾಚ ಅಂಡಂಭಿನತಿ ಇತ್ಯಾದಿ ಪ್ರಕರಣೆ ಸುಬಾಲೋಪನಿಷದಿ ಅಧೀತತ್ವಾತ್. ಅಲ್ಲಿಯೂ ಇದೆ ಅಂತಲೂ ತೋರಿಸ್ತಾರೆ. ಸುಬಾಲೋಪನಿಷತ್ತಲ್ಲಿ ಒಂದು ಪ್ರಕರಣವಿದೆ, ಅಂಡಂಭಿನತಿ ಅಂತ ಎಲ್ಲ ಬರುತ್ತೆ, ಎಲ್ಲ ಭೇದಿಸ್ಕೊಂಡು ಹೋಗ್ತಾನೆ ಇವನು ಅಂತ ಹೇಳಿಬಿಟ್ಟು ಮೋಕ್ಷಕ್ಕೆ, ಅಲ್ಲಿಯೂ ಬರುತ್ತೆ. ಆದ್ದರಿಂದ ಮೋಕ್ಷ ಪ್ರಕರಣದಲ್ಲಿಯೂ ಇದೆ, ಮಿಕ್ಕ ಪ್ರಕರಣಗಳಲ್ಲಿಯೂ ಇರಬಹುದು. ಆ ಪ್ರಕರಣಕ್ಕೆ ಅನುಗುಣವಾಗಿ ಪಿಂಡಾಂಡ ಅಂತನಾ ಬ್ರಹ್ಮಾಂಡವನ್ನ ಭೇದಿಸ್ಕೊಂಡು ಹೋಗ್ತಾನೆ ಅಂತ ಅರ್ಥ. ಬ್ರಹ್ಮಾಂಡವನ್ನೇ ಭೇದಿಸ್ಕೊಂಡು ಅದು ಮೋಕ್ಷ ಪ್ರಕರಣ ಅಲ್ಲಿ ಹೇಳಿರೋ ಸುಬಾಲೋಪನಿಷತ್ತಿನಲ್ಲಿ. ಆದ್ದರಿಂದ ಅಲ್ಲಿಯೂ ಹೇಳಿರ್ಬೋದು, ಬೇರೆ ಕಡೆಯೂ ಹೇಳಿರ್ಬೋದು, ಎಲ್ಲ ಕಡೆಯೂ ಅಲ್ಲಿ ಯಾಜ್ಞಿಕವಾದ ಅರ್ಥ ಮಾಡುವಾಗ ಅಲ್ಲಿ ಬೇರೆ ಅರ್ಥ ಮಾಡಬಹುದು ಈ ವಾಕ್ಯಗಳಿಗೆ. ಆದರೆ ಅದಕ್ಕೆ ಆಧ್ಯಾತ್ಮಿಕವಾದ ಅರ್ಥವೂ ಇದೆ. ಅದು ಪ್ರಕರಣ ಪ್ರಕಟಿತವಲ್ಲ ಅಂದ್ಬಿಟ್ಟು ಸ್ವಾರ್ಥವನ್ನು ಹೇಳೋಕ್ಕಾಗೋದಿಲ್ಲ ಅಂತ ನೀವು ಅರ್ಥ ಮಾಡೋಕ್ಕಾಗೋದಿಲ್ಲ ಅಂತ ಬೇರೆ ವಿಷಯದಲ್ಲಿ ಹೇಳುವಾಗ ಅದಕ್ಕೆ ಗೌಣಾರ್ಥವನ್ನು ಕೂಡ ಹೇಳ್ತಾರೆ. ಆದ್ದರಿಂದ ನಾವು ಹೇಳೋದು ಏನಂದರೆ, ಅದಕ್ಕೆ ಸ್ವಾರ್ಥ ಅನ್ನೋದು ವೇದವಾಕ್ಯಗಳಿಗೆ ಎಲ್ಲ ವಿಧದಲ್ಲಿಯೂ ಇದೆ. ಅದನ್ನು ಎಲ್ಲಿಯೂ ನೀವು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಪೂರ್ವಮೀಮಾಂಸಾ ನ್ಯಾಯಗಳೇ ಬೇಕಾದಷ್ಟು ಇದೆ. ಅದು ಏನಂತ ಹೇಳಿದ್ರೆ 2 ಪ್ರಧಾನವಾದ ವಿಷಯಗಳಿರಬೇಕಲ್ಲಿ. ಅಪ್ರಾಪ್ತಂ ಅವಿರುದ್ಧಂ ಅಂತ ಹೇಳೋದು. ಇದು ಬೇರೆ, ಇದಕ್ಕೆ ಇಂಥ ವಿರುದ್ಧವಾದ ಒಂದು ಕಡೆ ಬೇರೆ ಕಡೆ ಹೇಳಿರಬಾರ್ದು. ಅದು ವಿರುದ್ಧವಾಗಿಲ್ಲದೆ ಇರಬೇಕು, ಮತ್ತೆ ಅಪ್ರಾಪ್ತವಾಗಿರ್ಬೇಕು, ಬೇರೆ ಒಂದು ಪ್ರಮಾಣಗಳಿಂದ ತಿಳಿದೇ ಇರುವಂತಹ ವಿಷಯವಾಗಿರ್ಬೇಕು. ಬೇರೆ ಪ್ರಕರಣದಿಂದ, ಬೇರೆ ಒಂದು ವಾಕ್ಯಗಳಿಂದ ಪರಮಪದ ಅನ್ನೋದು ಇಲ್ಲ ಅಂತ ತಿಳಿದ್ರೆ ಆವಾಗ ಇದಕ್ಕೆ ವಿರೋಧ ಬಂತು. ಅಥವಾ ಪರಮಪದಕ್ಕೆ ಮೊದಲು ಬೇರೆ ಯಾವುದೋ ಒಂದು ಸ್ಥಾನ ಇದೆ ಅಂತ ತಿಳಿದು ಬಂದರೆ ಆವಾಗ ಅಲ್ಲಿ ಅದು ಪ್ರಾಪ್ತವಾಗಿಬಿಡುತ್ತೆ ಸ್ಥಾನ. ಈ ಸ್ಥಾನ ಅನ್ನೋದು ಬೇರೆ ಕಡೆ ಪ್ರಾಪ್ತವಾಗಿಲ್ಲ, ಬೇರೆ ಪ್ರಮಾಣದಿಂದ ನಮಗೆ ತಿಳಿದು ಬರೋದಿಲ್ಲ ಪರಮಪದ ಅನ್ನೋ ಸ್ಥಾನ. ಆದ್ದರಿಂದ ಈ ವಾಕ್ಯದಲ್ಲಿ ಆ ಸ್ಥಾನವನ್ನು ತಿಳಿಸುತ್ತೆ, ಸೂರ್ಯಗಳು ಇದ್ದಾರೆ ಅನ್ನೋ ತಿಳಿಸುತ್ತೆ. ಎಲ್ಲವನ್ನು ನಾವು ಸ್ವೀಕಾರ ಮಾಡೋದರಲ್ಲಿ ವಿರೋಧವಿಲ್ಲ ಅಂತ ಹೇಳಿದೆ. ಅದನ್ನು ಅಪ್ರಾಪ್ತಂ ಅವಿರುದ್ಧಂ 2 ಪ್ರಧಾನವಾದದ್ದು. ಸಾಧಕ ಬಾಧಕ ಪ್ರಮಾಣ ರಹಿತಂ ಇತ್ಯರ್ಥ. ಸಾಧಕ ಪ್ರಮಾಣ, ಬಾಧಕ ಪ್ರಮಾಣ. ಸಾಧಕ ಪ್ರಮಾಣವಿಲ್ಲದೆ ಇರೋದು, ಇದನ್ನು ಸಾಧಿಸೋದಕ್ಕೆ ಪ್ರಮಾಣವಿಲ್ಲದೆ ಇರುವಂತಹದ್ದು, ಅಂದರೆ ಬೇರೆ ಕಡೆ ಇದಕ್ಕೆ ವಿರುದ್ಧವಾಗಿ ಹೇಳಿರೋದು. ಬಾಧಕ ಪ್ರಮಾಣ, ಇದನ್ನು ಬಾಧಿಸುವಂತಹ ಒಂದು ಪ್ರಮಾಣ. ಎರಡೂ ಕೂಡ ರಹಿತಂ, ಸಾಧಕ ಬಾಧಕ ಪ್ರಮಾಣ ರಹಿತಂ ಅಂತ ಹೇಳಿ. ಪರಮಪದ ಸ್ಥಾನ ಇಲ್ಲ ಅಂತ ಸಾಧಿಸುವ ಒಂದು ಪ್ರಮಾಣವಿಲ್ಲ, ಅಥವಾ ಬೇರೆ ಒಂದು ಸ್ಥಾನವಿದೆ ಅಂತ ಹೇಳುವ ಈ ವಾಕ್ಯವನ್ನು ಬಾಧಿಸುವಂತಹ ಇನ್ನೊಂದು ಪ್ರಮಾಣವೂ ಇಲ್ಲ. ಇದೆಲ್ಲ ಇಲ್ಲದೆ ಇರೋದರಿಂದ ಈ ವಾಕ್ಯದಲ್ಲಿ ಈ ಅರ್ಥ ನಿಶ್ಚಯ ಮಾಡೋದು ನ್ಯಾಯಕ್ಕೆ ಅನುಗುಣವಾಗಿದೆ, ಪೂರ್ವಮೀಮಾಂಸಾ ನ್ಯಾಯಕ್ಕೆ ಅನುಗುಣವಾಗಿದೆ. ಇದು ವೇದವಾಕ್ಯಗಳಲ್ಲಿ ಹೀಗೆಯೇ ನಿಶ್ಚಯ ಮಾಡಬೇಕು ಅಂತ ಜೈಮಿನಿಗಳೇ ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಆದ್ದರಿಂದ ಇದು ನಮಗೆ ಸಾಧಕಾಂತರ ಸದ್ಭಾವೇ ತದನುವಾದ ಸ್ಯಾತ್. ಇದೇ ರೀತಿ ಇನ್ನೊಂದು ಕಡೆ ಹೇಳ್ಬಿಟ್ಟಿದ್ರೆ ಇಲ್ಲಿ ಅನುವಾದ ಆಗ್ಬಿಡುತ್ತೆ.
ಅನುವಾದವ ಮಾಡಬೇಕು ಇವಾಗ ಈ ರೀಸ್ಟೇಟ್ಮೆಂಟು. ಹಾಗೆಯೂ ಅಲ್ಲ, ಬೇರೆ ಕಡೆಯಲ್ಲಿಯೂ ಹೇಳಿಲ್ಲ ಈ ರೀತಿ. ಬಾಧಕ ಸದ್ಭಾವೇ ವಿರೋಧ, ಗೌಣ ಅರ್ಥ ಹೇಳಬೇಕು. ಆದಿತ್ಯೋ ಯೂಪಃ ಇತ್ಯಾದಿವತ್ ವಾಕ್ಯವತೇನ ಪ್ರತಿಪಾದಕ. ಆದಿತ್ಯೋ ಯೂಪಃ ಅನ್ನುವಾಗ ಬಾಧಕ ಪ್ರತ್ಯಯ. ಯಾಕೆ ಅಂದರೆ ಪ್ರತ್ಯಕ್ಷವಾಗಿ ಆದಿತ್ಯ ಕಂಡು ಯೂಪಃ, ಯೂಪನಿಗೂ ಆದಿತ್ಯನಿಗೂ ಐಕ್ಯ ಅನ್ನೋದು ಪ್ರತ್ಯಕ್ಷ ಪ್ರಮಾಣದಿಂದ ಬಾಧಿತವಾಗಿದೆ. ಆದಿತ್ಯ ಯೂಪಃ ಸಮಾನಾಧಿಕರಣೀಯ ವಾಕ್ಯ ಇದು. ಆದಿತ್ಯನೇ ಯೂಪ ಅಂತ ಹೇಳಿದ್ರೆ ಯೂಪ ಸ್ತಂಭಕ್ಕೂ ಆದಿತ್ಯನಿಗೂ ಐಕ್ಯ ಇಲ್ಲ ಅನ್ನೋದು ಪ್ರತ್ಯಕ್ಷ ಪ್ರಮಾಣದಿಂದ ಬಾಧಿತವಾಗುತ್ತೆ. ಆದ್ದರಿಂದ ಶ್ರುತಿಯಲ್ಲಿ ಹೇಳಿರುವ ಆದಿತ್ಯೋ ಯೂಪಃ ಅನ್ನೋದಕ್ಕೆ ಯೂಪದಲ್ಲಿ ಯೂಪ ಸ್ತಂಭದಲ್ಲಿ ಆದಿತ್ಯನ ಒಂದು ಗುಣವನ್ನು ನಾವು ಅನುಸಂಧಾನ ಮಾಡಬೇಕು. ಪ್ರಕಾಶಮಾನವಾಗಿದೆ ಮೊದಲಾದದ್ದು. ಅದಕ್ಕೆ ಲೇಪವನ್ನೆಲ್ಲ ಮಾಡಿ ಇದೆಲ್ಲ ಮಾಡಿ ಮಾಡ್ತಾರೆ ಸ್ತಂಭಕ್ಕೆ. ಆದ್ದರಿಂದ ಆ ರೀತಿ ಅದಕ್ಕೆ ಅರ್ಥ ಮಾಡಬೇಕು. ಯಾಕೆ ಅಂದರೆ ಅಲ್ಲಿ ಪ್ರತ್ಯಕ್ಷ ಪ್ರಮಾಣದಿಂದ ಬಾಧೆಯಾಗುತ್ತೆ. ಆ ರೀತಿ ಬಾಧಕ ಪ್ರಮಾಣವಿಲ್ಲದೆ ಇರಬೇಕು. ಹಾಗೆಯೇ ಇದನ್ನೇ ಸಾಧಿಸುವ ಇನ್ನೊಂದು ವಾಕ್ಯ ಅಥವಾ ಇದಕ್ಕೆ ವಿರುದ್ಧವಾದವನ್ನು ಸಾಧಿಸುವ ಇನ್ನೊಂದು ವಾಕ್ಯ ಹಾಗೆಲ್ಲ ಇದ್ದರೂ ಅರ್ಥ ಮಾಡೋಕ್ಕಾಗೋದಿಲ್ಲ. ಇದ್ಯಾವುದು ಇಲ್ಲದೆ ಇರೋದ್ರಿಂದ ಇಲ್ಲಿ ನಾವು ಹೇಳ್ತಿರುವ ಅರ್ಥ ಸರಿಯಾಗಿದೆ ಅನ್ನೋದನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ತದುಭಯ ವ್ಯಾವೃತ್ಯರ್ಥಂ ಅಪ್ರಾಪ್ತಂ ಅವಿರುದ್ಧಂ ಇತಿ ಚ ಉಕ್ತಂ. ಅಪ್ರಾಪ್ತವೂ ಅವಿರುದ್ಧವೂ ಆದದ್ದು. ಆದ್ದರಿಂದ ಈ ವಾಕ್ಯದಿಂದ ಪರಮಪದ ಅನ್ನುವ ಒಂದು ಸ್ಥಾನವಿದೆ, ನಿತ್ಯ ಸೂರ್ಯಗಳು ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ನಾವು ತಿಳಿಸಬಹುದು. ಕರ್ಣಮಂತ್ರ ಶಬ್ದಸ್ಯ ಕರ್ಮಸಾಧನ ಮಂತ್ರ ಮಾತ್ರ ಪರತ್ವೇ ನತು ನಾಧ್ಯಾಹಾರ ಅನ್ಯಥಾ ಮಂತ್ರಾಶ್ಚ ಇತಿ ಅಧ್ಯಾಹಾರ ಸ್ಯಾತ್. ಮಂತ್ರಾಶ್ಚೇತ್ ನ ಅನುಷ್ಠೇಯ ಪ್ರಕಾಶಿನಃ ಅಪಿತು ಬರ್ಹಿರ್ದೇವಸದಂ ದಾಮಿ ಇತ್ಯಾದೇಹ ಕೇಚನ ತತ್ಪರಃ ಸ್ಯುಃ ಅನ್ಯೇ ಉತ್ಪತ್ತಿ ಸಿದ್ಧ ಸ್ವಾರ್ಥಪರಃ. ಇದು ಕೆಲವು ಅದನ್ನೇ ಅಧಿಕವಾಗಿ ಹೇಳ್ತಾರೆ. ಕೇವಲ ಕರ್ಮಸಾಧನ ಮಂತ್ರ ಅಂತ ಮಾತ್ರ ಅರ್ಥ ಮಾಡಿದ್ರೆ ಆವಾಗ ಕರ್ಣಮಂತ್ರ ಮಂತ್ರಾಶ್ಚ ಅಂತ ಅಧ್ಯಾಹಾರ ಮಾಡ್ಕೊಳ್ಬೇಕು. ಬೇರೆ ಅನುಷ್ಠೇಯ ಅರ್ಥ ಪ್ರಕಾಶಕವೂ ಬೇರೆ, ಕರ್ಮಸಾಧನ ಮಂತ್ರಗಳು ಬೇರೆ ಆಗ್ಬಿಡುತ್ತೆ. ಆಗ ಮಂತ್ರಗಳು ಅಂತ ಹೇಳಿದ್ರೆ ಎಲ್ಲವೂ ಅದರಲ್ಲಿ ಸೇರಿದೆ, ಅಧ್ಯಾಹಾರ ಮಾಡಬೇಕಾಗಿಲ್ಲ. ಅಧ್ಯಾಹಾರ ಅಂದರೆ ಅಧಿಕವಾಗಿ ಸೇರಿಸ್ಕೊಳ್ಬೇಕು ಒಂದು ಶಬ್ದವನ್ನು. ಆದ್ದರಿಂದ ಇಲ್ಲಿ ಇದು ಎಲ್ಲವನ್ನು ಕೂಡ ತಿಳಿಸುತ್ತೆ. ಅದೆಲ್ಲ ಆ ಅರ್ಥಗಳನ್ನು ಅದನ್ನು ತಿಳಿಸಿದ್ರೆ ಎಲ್ಲವೂ ಕೂಡ ವ್ಯುತ್ಪತ್ತಿ ಸಿದ್ಧ ಸ್ವಾರ್ಥಪರಾಹ. ಆಯಾ ವಾಕ್ಯಗಳಲ್ಲಿ ವ್ಯುತ್ಪತ್ತಿಯಿಂದ ಸಿದ್ಧಿಸುವಂತಹ ಸ್ವಾರ್ಥವನ್ನು ತಿಳಿಸುವುದರಲ್ಲಿ ಯಾವ ವಿರೋಧವೂ ಇಲ್ಲ. ಆ ವ್ಯುತ್ಪತ್ತಿಯನ್ನು ತಿಳಿಸುವುದಕ್ಕೆ ಬೇರೆ ವಿರೋಧ ಇರಬಾರ್ದು. ಇದು ಅಪ್ರಾಪ್ತವಾಗಿರಬೇಕು. ಇದೆರಡು ಪ್ರಧಾನವಾದದ್ದು. ಎರಡೂ ಕೂಡ ಈ ವಾಕ್ಯದಲ್ಲಿ ನಮಗೆ ಸಿಗುತ್ತೆ. ಆದ್ದರಿಂದ ತದ್ವಿಷ್ಣು ಪರಮಪದಂ ಸದಾ ಪಶ್ಯಂತಿ ಸೂರ್ಯ ವಾಕ್ಯವು ಪರಮಪದವನ್ನೂ ತಿಳಿಸುತ್ತೆ, ನಿತ್ಯ ಸೂರ್ಯಗಳು ಇದ್ದಾರೆ ಅನ್ನೋದನ್ನು ತಿಳಿಸುತ್ತೆ. ಯಾವುದಕ್ಕೂ ಕೂಡ ವಿರೋಧವಿಲ್ಲ ಅನ್ನೋದನ್ನು ತಿಳಿಸ್ತಾರೆ. ಅದನ್ನು ಭಾಷಿಕಾರರೇ ಸ್ತೋತ್ರ ಶಸ್ತ್ರವನ್ನೆಲ್ಲ ಹೇಳ್ತಾರೆ. ಇಲ್ಲಿ ಪ್ರಗೀತ ಮಂತ್ರ ಸಾಧ್ಯ ಗುಣಿನಿಷ್ಠ ಗುಣಾಭಿಧಾನಂ ಸ್ತೋತ್ರಂ. ಗಾನ ರೂಪವಾಗಿರುವಂತಹ ಗುಣಿನಿಷ್ಠ ಗುಣಾಭಿಧಾನಂ, ಗುಣಿಯಲ್ಲಿ ಇರುವ ಗುಣವನ್ನು ಹೇಳಬೇಕು ಸ್ತೋತ್ರ ಅಂತ ಹೇಳಿದ್ರೆ. ಇಲ್ಲದೇ ಇರೋದನ್ನ ಅಧ್ಯಯನ ಮಾಡಿಕೊಂಡು ಮಹಾರಾಜನಿಗೆ ಹೋಗಿ ನೀನು ಇಂದ್ರ ಚಂದ್ರ ಅಂತ ಸ್ತೋತ್ರ ಮಾಡ್ತೀವಲ್ಲ, ಅದು ಸ್ತೋತ್ರವಲ್ಲ. ಅವನಿಗೆ ಇಲ್ಲದೇ ಇರೋ ಗುಣಗಳನ್ನೆಲ್ಲ ಅವನಿಗೆ ಆರೋಪಣೆ ಮಾಡಿ ಹೇಳೋದು ಸ್ತೋತ್ರವಾಗೋದಿಲ್ಲ. ಅದು ಸ್ತೋತ್ರ ಅಂದರೆ ಅವನಲ್ಲಿ ಇರುವ ಗುಣಗಳನ್ನು ಹೇಳಬೇಕು, ಅದಕ್ಕೆ ಸ್ತೋತ್ರ ಅಂತ ಹೆಸರು. ಅಪ್ರಗೀತ ಮಂತ್ರ ಸಾಧ್ಯ ಗುಣಿಷ್ಠ ಗುಣಾಭಿಧಾನಂ ಶಾಸ್ತ್ರಂ. ಎರಡೂ ಕೂಡ ಗುಣವನ್ನು ತಿಳಿಸುವಂಥ ವಾಕ್ಯಗಳೇ, ಗುಣವನ್ನು ತಿಳಿಸುವ ವಾಕ್ಯಗಳೇ ಎರಡೂ ಕೂಡ. ಕೆಲವು ಗಾನ ರೂಪದಲ್ಲಿ ಹೇಳಲ್ಪಡುತ್ತೆ, ಕೆಲವು ಗಾನವಿಲ್ಲದೆ ಏಕಶ್ರುತಿಯಲ್ಲಿ ಹೇಳಲ್ಪಡುತ್ತೆ. ಆ ವಾಕ್ಯಗಳಿಗೆ ಸ್ತೋತ್ರ ಶಸ್ತ್ರ ಅಂತ ಎರಡು ವಿಭಾಗ ಮಾಡ್ತಾರೆ ವೇದದಲ್ಲಿ. ಹಾಗೆ ವಿನಿಯುಕ್ತ ಅರ್ಥ ಪ್ರಕಾಶಿನಾಂಚ ದೇವತಾದಿಶು, ಈ ರೀತಿಯಾಗಿ ವಿನಿಯುಕ್ತವಾದ ವಿನಿಯೋಗ ಮಾಡಲ್ಪಡುವ ಅರ್ಥ ಪ್ರಕಾಶಿನಾಂ, ಅರ್ಥವನ್ನು ತಿಳಿಸುವಂತಹ ದೇವತಾದಿಶು ಅಪ್ರಾಪ್ತ ಅವಿರುದ್ಧ ಗುಣವಿಶೇಷ ಪ್ರತಿಪಾದನಂ ವಿನಿಯೋಗ ಅನುಗುಣಮೇವ. ದೇವತೆಗಳಲ್ಲಿ ಇರುವಂತಹ ಅಪ್ರಾಪ್ತವಾದ ಅವಿರುದ್ಧವಾದ ಗುಣವಿಶೇಷಗಳನ್ನೆಲ್ಲ ತಿಳಿಸುವ ವಾಕ್ಯಗಳು ಸಾವಿರಾರು ವಾಕ್ಯಗಳಿದೆ. ಎಲ್ಲ ಮಂತ್ರಗಳು ಋಗ್ವೇದದಲ್ಲಿ ನೋಡಿದ್ರೆ ಎಲ್ಲ ಪೃಥ್ವಿ ಸ್ಥಾನ ದೇವತೆಗಳು, ಅಂತರಿಕ್ಷ ಸ್ಥಾನ ದೇವತೆಗಳು, ದ್ಯುಸ್ಥಾನ ದೇವತೆಗಳು, ಬೇಕಾದಷ್ಟು ದೇವತೆಗಳು, ಅವರ ಒಂದು ಗುಣಗಳೇನು, ರೂಪವೇನು, ಅವರ ಆಯುಧಗಳೇನು, ಅವರ ಇದೇನು, ಅವರ
ಮಾಡುವ ಕರ್ಮಗಳೇನು ಎಲ್ಲವನ್ನು ಸ್ತೋತ್ರ ಮಾಡುತ್ತೆ. ಬೇಕಾದಷ್ಟು ಮಂತ್ರಗಳು ಋಗ್ವೇದದಲ್ಲೆಲ್ಲ ಆ ದೇವತೆಗಳ ಎಲ್ಲ ಗುಣಗಳನ್ನೆಲ್ಲ ತಿಳಿಸುತ್ತೆ. ಇದೆಲ್ಲ ಕೂಡ ಅಪ್ರಾಪ್ತ ಅವಿರುದ್ಧವಾಗಿದ್ರು ಅದೆಲ್ಲ ಕೂಡ ಆ ವಾಕ್ಯಗಳು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತೆ. ವಿನಿಯುಕ್ತ ಅರ್ಥ ಪ್ರಕಾಶಕ ಅದೆಲ್ಲ ವಿನಿಯೋಗಕ್ಕೆ ಅನುಗುಣವಾಗಿದೆ. ಆದ್ದರಿಂದ ಅದರಲ್ಲಿ ಯಾವ ವಿರೋಧವೂ ಇಲ್ಲ. ಅದೇ ರೀತಿಯಲ್ಲಿ ತದ್ವಿಷ್ಣು ಪರಮಪದಂ ಮೊದಲಾದ ವಾಕ್ಯಗಳು ಪರಮಾತ್ಮನ ಒಂದು ದಿವ್ಯವಾದ ಸ್ಥಾನವಿದೆ, ನಿತ್ಯ ಸೂರ್ಯಗಳಿದ್ದಾರೆ, ಅದರ ಪರಿಜನರು ಎಲ್ಲವನ್ನು ಕೂಡ ನಾವು ಸೇರಿಸ್ಕೋಬಹುದು. ಎಲ್ಲ ಗುಣಗಳನ್ನು ತದ್ಗುಣಾಸ್ತು ವಿಧೇಯರನ್ನು ಸೂತ್ರದಲ್ಲಿ ಹೇಳುವಾಗ ಸರ್ವಗುಣ ವಿಶಿಷ್ಟ ಅಂತ ಹೇಳಿಬಿಟ್ರು. ಆ ಕರ್ಮಗಳಿಗೆ ಯಾವ ಯಾವುದು ಬೇಕೋ ಎಲ್ಲವನ್ನು ಸೇರಿಸ್ಕೊಳ್ಳಿ ಇದರಲ್ಲಿ, ನೀವು ಬೇರೆ ಎಲ್ಲಿಯೂ ನಿಮಗೆ ತಿಳಿದು ಬರೋದಿಲ್ಲ. ಕರ್ಮಕ್ಕೆ ಬೇಕಾದ ಗುಣಗಳೆಲ್ಲ ಯಾವುದು ತಿಳಿದು ಬರೋದಿಲ್ಲ. ಯಾವ್ಯಾವುದು ಹೇಳಲ್ಪಟ್ಟಿದೆಯೋ ಎಲ್ಲವನ್ನು ಸೇರಿ ಈ ವಾಕ್ಯದಲ್ಲಿಯೇ ವಿಧಿಸಿದೆ ಅಂತ ಅನ್ಕೋಬೇಕು. ಕೆಲವು ಕಡೆ ಅರ್ಥವಾದ ಥರ ಕಂಡು ಬರ್ಬೋದು ಎಲ್ಲ ಗುಣಗಳು, ಆದರೆ ವಿಧಿ ಇಲ್ಲದೆ ಇರ್ಬೋದು. ಆದರೆ ಆಗ್ನೇಯೋ ಅಷ್ಟಾಕಪಾಲ ಅನ್ನೋ ವಿಧಿ ಅದರಲ್ಲಿಯೇ ಎಲ್ಲವೂ ವಿಧಿಸಲ್ಪಟ್ಟಿದೆ ಅಂತ ವಿಧಿಯನ್ನೇ ಸ್ವೀಕಾರ ಮಾಡ್ಬೋದು. ಅದನ್ನು ಅಲ್ಲಿ ಸ್ಪಷ್ಟಪಡಿಸ್ತಾರೆ. ಆ ರೀತಿಯಲ್ಲಿ ಇಲ್ಲಿಯೂ ಕೂಡ ಹಾಗೆ ಬ್ರಾಹ್ಮಣವತ್ ವಿಧಿಭಾಗವತ್ ವಿನಿಯೋಗ ಭೇದೇಪಿ ನ ಸ್ವಾರ್ಥ ಪರಿತ್ಯಾಗ ಎಂದ. ಬ್ರಾಹ್ಮಣದಲ್ಲಿ ವಿಧಿಭಾಗ ಇದೆಯಲ್ಲ, ಹಾಗೆ ವಿನಿಯೋಗ ಭೇದ ಅಂದರೆ ವಿನಿಯೋಗ ಅಂತ ಹೇಳಿದ್ರೆ ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋದು, ಬೇರೆ ಬೇರೆಯಾಗಿ ಯಾವ್ಯಾವುದಕ್ಕೆ ಯಾವ್ಯಾವುದನ್ನು ಉಪಯೋಗಿಸ್ತೀವಿ ಅಂತ ವಿಭಾಗ ಮಾಡ್ಕೊಳ್ಳೋದು. ವಿನಿಯೋಗ ಅಂದರೆ ವಿಭಾಗ ಅಂತ, ವಿನಿಯೋಗ ಪೃಥಕ್ತ್ವ ನ್ಯಾಯ, ವಿಭಾಗ ಮಾಡ್ಕೊಳ್ಬೇಕು. ಇದನ್ನು ಇದಕ್ಕೆ ಉಪಯೋಗಿಸ್ತೇನೆ, ಇದಕ್ಕೆ ಉಪಯೋಗಿಸ್ತೇನೆ, ಇದನ್ನು ಇದಕ್ಕೆ ಉಪಯೋಗಿಸ್ತೇನೆ. ಒಂದೇ ಒಂದು ಕರ್ಮವನ್ನು ನಾವು ಸ್ವರ್ಗಾದಿ ಫಲಕ್ಕೆ ಉಪಯೋಗಿಸ್ತೇನೆ ಅಂತ ಸಂಕಲ್ಪ ಮಾಡ್ಕೊಂಡು ಮಾಡ್ಬೋದು. ಇಲ್ಲ ಅಂದರೆ ನಿತ್ಯ ಕರ್ಮವಾಗಿ ಮಾಡ್ತೀನಿ ಅಂತ ಉಪಯೋಗಿಸ್ಕೋಬೋದು. ಪರಮಪುರುಷನ ಆರಾಧನಾ ರೂಪವಾಗಿ ಮಾಡ್ತೀನಿ ಅಂತ ಉಪಯೋಗಿಸ್ಕೋಬೋದು. ಮೂರು ವಿಧವಾಗಿ ಉಪಯೋಗಿಸ್ಕೋಬೋದು. ಪ್ರಪನ್ನನಾದವನು ಏನು ಮಾಡ್ತಾನೆ, ಪರಮಪುರುಷನ ಆರಾಧನೆ ಅಂತ ಮಾಡ್ತಾನೆ, ಅಥವಾ ನಿತ್ಯ ಕರ್ಮ ಅಂತ ಮಾಡ್ಬೋದು. ಭಕ್ತಿಯೋಗಿ ನಿತ್ಯ ಕರ್ಮ ಅಂತ ಮಾಡ್ತಾನೆ, ಅಥವಾ ಅದಕ್ಕೆ ಅಂಗ ಅಂತ ಮಾಡ್ತಾನೆ. ಭಕ್ತಿಯೋಗಕ್ಕೆ ಅಂಗ, ನಿತ್ಯಯೋಗವೂ ಆಗುತ್ತೆ. ಅಂಗವೋ ಭಕ್ತಿಯೋಗವೂ ಅಲ್ಲದೇ ಇರೋನು ನಿತ್ಯ ಕರ್ಮ ಅಂತ ಮಾಡ್ತಾನೆ. ಹೀಗೆ ಒಬ್ಬೊಬ್ಬರು ಒಂದು ವಿಧವಾಗಿ ಅದನ್ನು ವಿನಿಯೋಗವನ್ನು ವಿಭಾಗ ಮಾಡಿಕೊಂಡು ಅದನ್ನು ಉಪಯೋಗಿಸಿದರೆ ನ ಸ್ವಾರ್ಥ ಪರಿತ್ಯಾಗ, ಸ್ವಾರ್ಥವನ್ನು ಬಿಡಬೇಕಾಗಿಲ್ಲ. ಎಲ್ಲದರಲ್ಲಿಯೂ ಸ್ವಾರ್ಥವನ್ನು ತಿಳಿಸುತ್ತೆ, ಎಲ್ಲ ಪ್ರಯೋಗಗಳಲ್ಲಿಯೂ. ಹೇಗೆ ಅಂದರೆ ಇಲ್ಲಿ ಇದನ್ನು ತೋರಿಸ್ತಾರೆ. ಐಂದ್ರಿಯಾಗಾರ್ಹ್ಯಪತ್ನಿ ಉಪತಿಷ್ಠತೆ, ಸಾವಿತ್ರಿಯಾಗಾರ್ಹ್ಯಪತ್ನಿ ಉಪತಿಷ್ಠತೆ. ಇಲ್ಲಿ ವಿನಿಯೋಗ ಭೇದ ಅಂತ ಒಂದು ಇಂದ್ರದೇವತಾಕವಾದದ್ದು, ಇಲ್ಲಿ ಸಾವಿತ್ರಿ ಅಂತ ಅರ್ಥ. ಸಾವಿತ್ರಿ ಅನ್ನುವ ಸವಿತೃ ದೇವತಾಕವಾದದ್ದು. ಸಾವಿತ್ರಿಯ ಅಂತ ಹೇಳಿದ್ರೆ ಸವಿತೃ ದೇವತಾಕವಾದ, ಸವಿತ್ರಿ ಅಂದರೆ ವಿಷ್ಣುವೇ, ಸವಿತೃ ದೇವತಾಕವಾದದ್ದು ಅನ್ನೋ ಅರ್ಥವನ್ನು ಇಲ್ಲಿ ಹೇಳ್ಬೋದು. ಸವಿತ್ರಾದೇಹೇ ಸಾವಿತ್ರ್ಯಾದೇಹೇ ಸವಿತೃ ದೇವತಾಕತ್ವಾದಿ ಹಾನಿ ನ ಭವತಿ ನಹಿ ನಹಿ ಸಾವಿತ್ರ್ಯಾದೇಹೇ ಸವಿತೃ ದೇವತಾಕತ್ವಾದಿ ಹಾನಿ. ಸವಿತೃ ದೇವತಾಕತ್ವವಾದದ್ದು ಅಂತ ಹೇಳಬೇಕೇನು ವಿರೋಧವಿಲ್ಲ ಅಲ್ಲಿ. ಇಲ್ಲಿ ಐಂದ್ರಿಯ ಗಾರ್ಹ್ಯಪತ್ಯೋಪದಷ್ಟತೆ ಅನ್ನೋ ವಾಕ್ಯದಲ್ಲಿ ಏನು ಅರ್ಥ ಮಾಡಿದ್ರು ಅಂದರೆ, ಗಾರ್ಹ್ಯಪತ್ಯಕ್ಕೆ ಇಂದ್ರನ ಒಂದು ಗುಣವನ್ನೇ ಹೇಳಿದ್ರು, ಐಶ್ವರ್ಯಾದಿ ಗುಣಗಳು ಅಂತ. ಇಂದ್ರ ದೇವತಾಕ ಅಂತ ಅರ್ಥ ಮಾಡಲಿಲ್ಲ. ಆದರೆ ಇಲ್ಲಿ ಸವಿತೃ ದೇವತಾಕ ಅಂತ ಅರ್ಥ ಮಾಡೋದ್ರಲ್ಲೂ ವಿರೋಧವಿಲ್ಲ. ಸಾವಿತ್ರಿಯ ಗಾರ್ಹ್ಯಪತ್ಯೋಪತಿಷ್ಠತೆ ಅಂತ ಹೇಳುವಾಗ ಸವಿತೃ ದೇವತಾಕವಾದ ಮಂತ್ರ ಅಂತಾನು ಹೇಳ್ಬೋದು, ವಿರೋಧವಿಲ್ಲ ಅದರಲ್ಲಿ. ಯಾಕೆ ಅಂದರೆ ಐಂದ್ರಿಯ ಅನ್ನುವಾಗ ಇಂದ್ರ ದೇವತಾಕ ಅಂತ ಅರ್ಥ ಮಾಡಲಿಲ್ಲ. ಇಂದ್ರ ಪರಮ ಐಶ್ವರ್ಯ ಅಂತ ಐಶ್ವರ್ಯಯುಕ್ತವಾದದ್ದು ಅನ್ನುವ ಅರ್ಥದಿಂದ ಮಾಡಿದ್ರು. ಐಶ್ವರ್ಯವನ್ನೆಲ್ಲ ಉಂಟು ಮಾಡುತ್ತೆ ಮೊದಲಾದ ಅರ್ಥವನ್ನು ಹೇಳಿದ್ರು, ಗೌಣಾರ್ಥ. ಆದರೆ ಇಲ್ಲಿ ಸಾವಿತ್ರಿಯ ಅಂತ ಹೇಳುವಾಗ ಸವಿತೃ ದೇವತಾಕ ಅಂತ ಹೇಳೋಕ್ಕೆ ಏನು ವಿರೋಧವಿಲ್ಲ, ಅರ್ಥ ಮಾಡ್ಬೋದು. ಹಾಗೆ ಇದೆಲ್ಲ ವೇದವಾಕ್ಯಗಳಲ್ಲಿ ಅರ್ಥ ಮಾಡೋದ್ರಲ್ಲಿ ಬಹಳ ನಿಷ್ಕೃಷ್ಟವಾಗಿ ನ್ಯಾಯಗಳನ್ನೆಲ್ಲ ನೋಡಬೇಕು. ಯದಿ ಕರ್ಮ ವಿಶೇಷ ವಿನಿಯುಕ್ತಸ್ಯ ಮಂತ್ರಸ್ಯ ತದೇಕ ಅನುಷ್ಠೇಯ ಪರತ್ವಂ ತರ್ಹಿ. ಕರ್ಮ ವಿಶೇಷಕ್ಕೆ ಒಂದು ವಿನಿಯುಕ್ತವಾದ ಒಂದು ಮಂತ್ರವಿದೆ, ಅದೊಂದನ್ನು ಮಾತ್ರನೇ ಅನುಷ್ಠಾನ ಮಾಡೋಕ್ಕೆ ಉಪಯೋಗಿಸ್ಬೇಕು, ಬೇರೆ ಯಾವುದಕ್ಕೂ ಉಪಯೋಗಿಸಬಾರ್ದು ಅಂತ ಹೇಳಿದ್ರೆ ಆವಾಗ ಎಲ್ಲಕ್ಕೂ ವಿರೋಧ ಬರುತ್ತೆ. ವೇದಮೇವ ಜಪೇ ನಿತ್ಯಂ ಯಥಾ ಕಾಲಮತಂದ್ರಿತಃ ಇತ್ಯಾದಿ ಕೃಷ್ಣಸ್ಯ ವೇದಸ್ಯ ಜಪೇ ವಿನಿಯುಕ್ತತ್ವಾತ್. ಎಲ್ಲ ಈ ಮಂತ್ರ ಏನು ಹೇಳುತ್ತೆ, ಈ ವಾಕ್ಯ ವೇದಮೇವ ಜಪೇ ನಿತ್ಯಂ ಯಥಾ ಕಾಲಂ ಅತಂದ್ರಿತ. ಒಂದು ಯಾವ ವಿಧವಾದ ಸೋಮಾರಿತನವಿಲ್ಲದೆ ಅತಂದ್ರಿತ ಎಲ್ಲ ಕಾಲದಲ್ಲಿ ಯಾವ್ಯಾವ ಕಾಲದಲ್ಲಿ ಸಾಧ್ಯವೋ ಆ ಕಾಲದಲ್ಲೇ ವೇದ ಮಂತ್ರಗಳನ್ನೆಲ್ಲ ಜಪ ಮಾಡಬೇಕು ಅಂತ ಹೇಳುತ್ತೆ ಒಂದು.
ಹಾಗಾದರೆ ಜಪದಲ್ಲಿ ಉಪಯೋಗಿಸ್ಬಿಟ್ರೆ ಕರ್ಮದಲ್ಲಿ ಉಪಯೋಗಿಸಬಾರ್ದು ಅಂತ ಅರ್ಥ ಬರುತ್ತೆ ಆವಾಗ. ಜಪಕ್ಕೆ ಮಾತ್ರವೇ ಮೀಸಲು ವೇದ ಮಂತ್ರಗಳು, ಬೇರೆ ಯಾವುದಕ್ಕೂ ಉಪಯೋಗಿಸಬಾರ್ದು, ಹಾಗೆ ಅರ್ಥ ಬರುತ್ತೆ ಆವಾಗ. ಆವಾಗ ಬ್ರಾಹ್ಮಣ ಭಾಗೋಪಿ ವಿನಿಯುಕ್ತ ಇತಿ ಬ್ರಾಹ್ಮಣಮಪಿ ಸ್ವಾರ್ಥೇನ ಪ್ರಮಾಣಂ ಸ್ಯಾತ್. ಬ್ರಾಹ್ಮಣವು ಜಪಕ್ಕಾಗ್ಬಿಡುತ್ತೆ, ಆವಾಗ ಬ್ರಾಹ್ಮಣದಲ್ಲಿ ವಿಧಿ ಕರ್ಮ ಮಾಡಬೇಕು ಅನ್ನೋದು ಅರ್ಥ ಹೋಗ್ಬಿಡುತ್ತೆ, ಆವಾಗ ಅರ್ಥ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ನಿಯಮವಿಲ್ಲ ಆ ರೀತಿ. ಒಂದು ವಿನಿಯೋಗ ಮಾಡುವಾಗ ಸ್ವಾರ್ಥವನ್ನು ಬಿಡಬೇಕಾಗಿಲ್ಲ ನಾವು. ಅದರಿಂದ ಇದಕ್ಕೆ ವೇದವಾಕ್ಯಗಳಿಗೆ ಇದೆಲ್ಲ ಜಪ ಮಾತ್ರ ಅನುಷ್ಠೆ ಪ್ರಕಾಶಕಂ ಸ್ಯಾತ್, ಇಷ್ಟೇ ಆಗ್ಬಿಡುತ್ತೆ ಆವಾಗ. ಆದ್ದರಿಂದ ಕರ್ಮವೇಶೇಷ ವಿನಿಯುಕ್ತಸ್ಯ ಮಂತ್ರಸ್ಯ ತದೇಕ ಅನುಷ್ಠೇಯ ಪರತ್ವಂ ಯದಿ, ಅದನ್ನು ಅನುಷ್ಠಾನ ಮಾಡೋಕ್ಕೆ ಮಾತ್ರವೇ ಈ ಮಂತ್ರ ಇರೋದು, ಬೇರೆ ಏನು ಅರ್ಥ ಹೇಳೋಕ್ಕಾಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅದರಲ್ಲಿ ಸ್ವಾರ್ಥದಲ್ಲಿಯೂ ಅರ್ಥವಿದೆ, ಅದಕ್ಕೆ ಏನು ಇದು ತಾತ್ಪರ್ಯ ಅನ್ನೋದನ್ನು ನಿಶ್ಚಯ ಮಾಡ್ಬೋದು. ಅಪ್ರಾಪ್ತವಾಗಿ ಅವಿರುದ್ಧವಾಗಿದ್ದರೆ ಯಾವ ವಿರೋಧವಿಲ್ಲದೆ ಅರ್ಥ ಮಾಡ್ಬೋದು. ಇಲ್ಲದೆ ಹೋದರೆ ಸಕಲ ವೇದವನ್ನು ಬರೀ ಜಪ ಮಾಡ್ತಾ ಇರಬೇಕು, ಯಾವ ಕರ್ಮ ಮಾಡೋಕ್ಕಾಗೋದಿಲ್ಲ. ಬ್ರಾಹ್ಮಣದಲ್ಲಿ ಹೇಳೋ ವಿಧಿಯೆಲ್ಲ ಉಪಯೋಗಿಸೋಕ್ಕಾಗೋದೇ ಇಲ್ಲ, ಆವಾಗ ಹಾಗಾಗ್ಬಿಡುತ್ತೆ ಆಗ. ಆದ್ದರಿಂದ ನಚ ತಥಾ ಭವತಿ, ಆಗೋದಿಲ್ಲ. ಶಬ್ದಾನಾಂ ವ್ಯುತ್ಪತ್ತಿ ಸಿದ್ಧ ಸ್ವಾರ್ಥ ವಿಧಾಯಿತ್ವಂ ಚೇತ್ ತತ್ ಮಂತ್ರೇಶ್ವಪಿ ತುಲ್ಯಂ ವ್ಯುತ್ಪತ್ತಿ ಸಿದ್ಧ ಸ್ವಾರ್ಥ ವಿಧಾಯಿತ್ವಂ. ಹೇಗೆ ವ್ಯುತ್ಪತ್ತಿಗೆ ಅದರ ವ್ಯುತ್ಪತ್ತಿಯಿಂದ ಸಿದ್ಧವಾದ ಸ್ವಾರ್ಥವನ್ನು ಮಾತ್ರವೇ ತಿಳಿಸುತ್ತೆ ಅಂತ ಹೇಳಿದ್ರೆ, ಮಂತ್ರಗಳು ಅದನ್ನೇ ತಿಳಿಸುತ್ತೆ, ಅದುವೇ, ಅದರಲ್ಲೇನು ವಿಶೇಷವಿಲ್ಲ. ಬಾಧಕ ಸಾಧಕ ಭಾವೇ ಮಂತ್ರ ಸ್ವಾರ್ಥ ಪ್ರತಿಪಾದಕ ಎವ ಇತಿ ಅರ್ಥ. ಮಂತ್ರಗಳು ಕೂಡ ಸ್ವಾರ್ಥವನ್ನು ತಿಳಿಸೋದ್ರಲ್ಲಿ ವಿರೋಧವಿಲ್ಲವಲ್ಲ. ಆದ್ದರಿಂದ ಬ್ರಾಹ್ಮಣ ಭಾಗದಲ್ಲಿರುವ ವಿಧಿವಾಕ್ಯಗಳು ಮಾತ್ರವೇ ಸ್ವಾರ್ಥವನ್ನು ತಿಳಿಸುತ್ತೆ, ಮಿಕ್ಕಿದ್ದೆಲ್ಲ ತಿಳಿಸೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಸ್ವಾರ್ಥವನ್ನು ತಿಳಿಸುವ ಆ ಶಬ್ದಶಕ್ತಿ ಇದ್ದೇ ಇದೆ. ಆದ್ದರಿಂದ ಅದಕ್ಕೆ ಬಾಧಕ ಸಾಧಕ ಅಭಾವೇ, ಬೇರೆ ಒಂದು ಮಂತ್ರ ಇರಬೇಕು ಅಥವಾ ಅದನ್ನು ಬಾಧಿಸುವ ಪ್ರಮಾಣ ಇರಬೇಕು. ಇದೆಲ್ಲ ಇಲ್ಲದೆ ಹೋದರೆ ಸ್ವಾರ್ಥವನ್ನು ಪ್ರತಿಪಾದಿಸುವುದರಲ್ಲಿ ಯಾವ ವಿರೋಧವೂ ಇಲ್ಲ. ಆದ್ದರಿಂದ ಈ ಮಂತ್ರಗಳೆಲ್ಲ ಸ್ವಾರ್ಥವನ್ನು ಪ್ರತಿಪಾದನೆ ಮಾಡೋದರಿಂದ ಪರಮಪದ ಅನ್ನೋ ಸ್ಥಾನವೂ ಇದೆ, ಅದರಲ್ಲಿ ಯಾವ ವಿರೋಧವೂ ಇಲ್ಲ. ಇದು ಯಾವುದೋ ಕರ್ಮದಲ್ಲಿ ವಿಷಯದಲ್ಲಿ ಹೇಳಿರ್ಬೋದು, ಬ್ರಾಹ್ಮಣ ಭಾಗದಲ್ಲಿ ಹೇಳಿರ್ಬೋದು, ಅದು ಮೋಕ್ಷ ಪ್ರಕರಣವಾಗಿಲ್ಲದೆ ಇರಬಹುದು, ಆದರೂ ಆ ಸ್ವಾರ್ಥವನ್ನು ತಿಳಿಸುವ ಶಕ್ತಿ ಅದಕ್ಕೆ ಇದ್ದೇ ಇದೆ. ಅದನ್ನು ನಾವು, ಅದಕ್ಕೆ ಯಾವ ವಿರೋಧವೂ ಇಲ್ಲ, ಅಪ್ರಾಪ್ತವಾಗಿ ಅವಿರುದ್ಧವಾಗಿರೋದ್ರಿಂದ. ಅಂತ ಅನುಷ್ಠೇಯ ಪ್ರಕಾಶಕತ್ವಂ ಅಭ್ಯುಪಗಮ್ಯ ವಿನಿಯುಕ್ತ ಇತಿ. ಅದರಿಂದ ಹೇಳ್ತಾರೆ ಇಲ್ಲಿ, ವಿನಿಯುಕ್ತ ಅರ್ಥ ಪ್ರಕಾಶನಾಂಚ ದೇವತಾದಿಷು ಅಪ್ರಾಪ್ತ ಅವಿರುದ್ಧ ಗುಣವಿಶೇಷ ಪ್ರತಿಪಾದನಂ ವಿನಿಯೋಗ ಅನುಗುಣಮೇವ, ಅನುಗುಣವಾಗಿಯೇ ಇದೆ. ಅನುಷ್ಠೇಯಾರ್ಥ ಪ್ರಕಾಶಕತ್ವೇಪಿ ಅನುಷ್ಠೇಯಂ ಕರ್ಮ ಏವಂ ವಿಧ ದೇವತಾಕಂ ಭವತಿ. ಈ ವಿಧವಾದ ದೇವತೆಯನ್ನು ಕುರಿತದ್ದಾಗಿದೆ. ಕರ್ಮ ವಿಶೇಷಭೂತ ದೇವತಾ ವಿಶೇಷಣ ಸ್ಥಾನ ಪತ್ನಿ ಪರಿಜನಾದಿ ಪ್ರತಿಪಾದನಂ ನ ವಿನಿಯೋಗ ಅನನುಗುಣಂ ಇತ್ಯರ್ಥ. ಆದ್ದರಿಂದ ಆ ಕರ್ಮ ವಿಶೇಷಕ್ಕೆ ಅನುಗುಣವಾದ ದೇವತೆಗೆ ವಿಶೇಷಣವಾದದ್ದು. ಆ ಅನುಷ್ಠೇಯಾರ್ಥ ಪ್ರಕಾಶಕತ್ವೇಪಿ, ಯಾವುದನ್ನು ಅನುಷ್ಠಾನ ಮಾಡ್ತೀವೋ ಅದನ್ನು ಪ್ರಕಾಶಪಡಿಸುತ್ತೆ ಮಂತ್ರಗಳು. ಅನುಷ್ಠಾನ ಮಾಡುವ ಕರ್ಮ ವಿಧಿಯಲ್ಲ, ಆ ಕರ್ಮಕ್ಕೆ ಯಾವ ದೇವತೆ ಏವಂ ವಿಧ ದೇವತಾಕಂ ಭವತಿ, ಈ ವಿಧವಾದ ದೇವತೆಯನ್ನು ಹೊಂದಿದೆ. ಅಗ್ನಿ ಎನ್ನುವ ದೇವತೆ, ಅಗ್ನಿಗೆ ಬೇಕಾದಷ್ಟು ಗುಣಗಳು ಹೇಳಿದೆ ಋಗ್ವೇದದಲ್ಲಿ, ಆ ಗುಣಗಳೆಲ್ಲ ಸೇರುತ್ತೆ ಅದರಲ್ಲಿ ಅಗ್ನಿಯಲ್ಲಿ. ಅಗ್ನಿ ಅಂದರೆ ಬಂದರೆ ಏನಂತ ಅರ್ಥ ಅಂತ ಹೇಳಿದ್ರೆ, ಅಗ್ನಿಗೆ ಹೇಳಿದ ಎಲ್ಲ ಗುಣವಿಶಿಷ್ಟನಾದ ಅಗ್ನಿ ಅಲ್ಲಿ ಹೇಳಿರೋದು. ಅದೇ ರೀತಿ ಕರ್ಮ ವಿಶೇಷಣಭೂತ ದೇವತಾ ವಿಶೇಷಣ, ಕರ್ಮಕ್ಕೆ ವಿಶೇಷಣವಾದ ಆ ದೇವತೆಗೆ ವಿಶೇಷಣವಾದ ಆ ದೇವತೆಯ ಸ್ಥಾನ, ಪತ್ನಿ, ಪರಿಜನ ಮೊದಲಾದ ಎಲ್ಲವೂ ಕೂಡ ವಿನಿಯೋಗಕ್ಕೆ ಅನುಗುಣವಾಗಿಯೇ ಇದೆ. ಆದ್ದರಿಂದ ವಿಷ್ಣು ಅಂತ ಹೇಳಿದ್ರೆ ಸಾಕು ನಮಗೆ, ಮಹಾಲಕ್ಷ್ಮಿಯು ಅದರಲ್ಲಿಯೇ ಸಿದ್ಧ, ಅವರ ಪರಿಜನರು ಸಿದ್ಧ, ನಿತ್ಯ ಸೂರ್ಯಗಳು ಸಿದ್ಧ, ಪರಮಪದವೂ ಸಿದ್ಧ, ಎಲ್ಲ ವಿಶಿಷ್ಟವಾದ ದೇವತೆ ಅಲ್ಲಿ ಹೇಳಿರಲ್ಪಟ್ಟರು. ಇದರಲ್ಲಿ ಯಾವ ವಿರೋಧವೂ ವಿನಿಯೋಗಕ್ಕೆ ಅನುಗುಣವಾಗಿಯೇ ಇದೆ. ಇದು ವೇದದಲ್ಲಿ ಶ್ರುತಿವಾಕ್ಯದಿಂದ ಪ್ರತಿಪಾದನೆ ಮಾಡ್ತಿರುವಂತಹ ವಿಷಯ. ಭಾಷ್ಯಕಾರರು ಶ್ರುತಿ ಪ್ರಮಾಣದಿಂದ, ಇದುವೇ ಇಲ್ಲಿ ಪ್ರಧಾನವಾಗಿ ವೇದಾರ್ಥ ಸಂಗ್ರಹದಲ್ಲಿ ಹೇಳೋದು ಮಾಡುವುದು. ಅದರ ಮೇಲೆ ಕೆಲವು ಇದನ್ನು ಆಕ್ಷೇಪಗಳನ್ನು ಮತ್ತೆ
ಪರಿಹಾರ ಮಾಡ್ತಾರೆ ಭಾಷೆಗಾರರು ಈ ವಿಷಯದಲ್ಲಿ. ನೇಯಂ ಶ್ರುತಿ ಮುಕ್ತ ಜನ ವಿಷಯ ತದ್ವಿಷ್ಣೋ ಪದ ಪರಮಂ ಪದಂ ಪಶ್ಯತಿ ಸೂರ್ಯ. ಮುಕ್ತ ಮುಕ್ತ ಜನರ ವಿಷಯವಲ್ಲ ಇದು. ತೇಷಾಂ ಸದಾ ದರ್ಶನ ಅನುಪಪತ್ತೇ, ಯಾವಾಗಲೂ ನೋಡ್ತಿದ್ದಾರೆ ಅನ್ನೋದು ಹೇಗೆ ಉಪಪನ್ನವಾಗುತ್ತೆ ಮುಕ್ತ ಜನರಿಗೆ. ನಾಪಿ ಮುಕ್ತ ಪ್ರವಾಹ ವಿಷಯ, ಮುಕ್ತರುಗಳ ಒಂದು ಪ್ರವಾಹ, ಒಬ್ಬರಾದ್ಮೇಲೆ ಒಬ್ಬರು ಮುಕ್ತರು ಬರ್ತಾನೆ ಇರ್ತಾರೆ. ಆದ್ದರಿಂದ ಸದಾ ಪಶ್ಯಂತಿ ಅಂತ ಹೇಳ್ಬೋದು. ಯಾಕೆಂದ್ರೆ ಯಾರೋ ಒಬ್ಬ ಮುಕ್ತ ಒಂದು ಸತಿ ನೋಡ್ತಾ ಇರ್ತಾನೆ. ಪ್ರವಾಹ ನಿತ್ಯತ್ವ ಅಂತ ಹೇಳಿದ್ರೆ ಮುಕ್ತರುಗಳು ಒಬ್ಬೊಬ್ಬರಾಗಿ ಮುಕ್ತಿಯಾಗಿ ಹೋಗ್ತಾನೆ ಇರ್ತಾರಲ್ಲ. ಒಬ್ಬ ಮುಕ್ತ ಯಾವಾಗಲೂ ನೋಡ್ತಾ ಇರ್ತಾನೆ. ಕೆಲವು ಮುಕ್ತರು ಅವರಾದ್ಮೇಲೆ ಇನ್ನೂ ಕೆಲವರು ಮುಕ್ತ ಬರ್ತಾರೆ, ಅವ್ರು ನೋಡ್ತಾ ಇರ್ತಾರೆ. ಅದಾದ್ಮೇಲೆ ಬರ್ತಾರೆ, ಅವ್ರು ನೋಡ್ತಾ ಇರ್ತಾರೆ. ಪ್ರವಾಹ ಮುಕ್ತರು ಈ ರೀತಿ ಅರ್ಥ ಮಾಡೋಕ್ಕೂ ಆಗೋದಿಲ್ಲ ನೀವು. ಪೂರ್ವ ಪಕ್ಷ ಇದು. ಸದಾ ಪಶ್ಯಂತಿ ಇತಿ ಏಕೈಕ ಕರ್ತೃ ವಿಷಯತೆಯ ಪ್ರತೀತೆ. ಸದಾ ಪಶ್ಯಂತಿ ಅಂತ ಹೇಳುವಾಗ ಒಬ್ಬೊಬ್ಬರು ಕರ್ತೃಗಳಿಗೂ ಹೇಳಲ್ಪಟ್ಟಿದೆಯಲ್ಲ, ಶ್ರುತಿಭಂಗ ಪ್ರಸಂಗಾತಿ ಶ್ರುತಿಭಂಗವಾಗುತ್ತೆ. ಸದಾ ಪಶ್ಯಂತಿ ಅಂತ ಹೇಳಿದ್ರು ಒಬ್ಬನೇ ಯಾವಾಗಲೂ ನೋಡ್ತಾ ಇರ್ತಾನೆಯೇ? ಕೆಲವರು ಮಾತ್ರವೇ ಯಾವಾಗಲೂ ನೋಡ್ತಾ ಇರ್ತಾರೆಯೇ? ಇಲ್ಲ ಯಾವಾಗ ಹೋಗೋವರೆಲ್ಲರೂ ನೋಡ್ತಾ ಇರ್ತಾರೆಯೇ? ಇದೆಲ್ಲ ಇಲ್ಲಿ ಪ್ರಶ್ನೆ ಬರುತ್ತೆ. ಮಂತ್ರಾರ್ಥವಾದ ಗತಾ ಹಿ ಅರ್ಥಾಃ ಕಾರ್ಯಪರತ್ವೇಪಿ ಸಿದ್ಧ್ಯಂತಿ ಇತಿ ಉಕ್ತಂ. ಮಂತ್ರ ಅರ್ಥವಾದವೆಲ್ಲ ಹೇಳಿದ್ದು ಕಾರ್ಯಪರವಾಗಿದ್ದರೂ ಸಿದ್ಧಿಸುತ್ತೆ ಅಂತ ಹೇಳಿದ್ದು. ಕಿಂ ಪುನಃ ಸಿದ್ಧವಸ್ತುನ್ಯೇವ ತಾತ್ಪರ್ಯೇ ಉತ್ಪತ್ತಿ ಸಿದ್ಧ ಇದು ಸರ್ವಂ ಉಪನ್ನಂ. ಆದ್ದರಿಂದ ನೀವು ಹೇಳೋದು ಈ ರೀತಿ ಮಾಡೋದಕ್ಕೆ ಅರ್ಥವಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಹೇಳಿದ್ವಿ ಏಕೈಕ ಕರ್ತೃ ವಿಷಯತೆಯ ಪ್ರತೀತೆ ಶ್ರುತಿಭಂಗ ಪ್ರಸಂಗ. ಒಬ್ಬನೇ ಕರ್ತ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಆಗ ಶ್ರುತಿಗೆ ಭಂಗವಾಗುತ್ತೆ. ಪಶ್ಯಂತಿ ಅನ್ನೋದು ಬಹುವಚನವಿದೆ, ಸದಾ ಪಶ್ಯಂತಿ ಅಂತ ಬಹುವಚನವಿದೆ. ಆದ್ದರಿಂದ ಇಲ್ಲಿ ಮಂತ್ರ ಅರ್ಥವಾದ ಎಲ್ಲ ಇರುವಂತಹದ್ದು ಕಾರ್ಯಪರವಾಗಿದ್ದರೂ ಕೂಡ ಸಿದ್ಧಿಸುತ್ತೆ. ಸಿದ್ಧ ವಸ್ತುವನ್ನು ಶಬ್ದ ಬೋಧಿಸುತ್ತೆ ಅನ್ನೋದು ವ್ಯುತ್ಪತ್ತಿ. ಸೂರ್ಯ ಅಂತಾನು ಬಹುವಚನ ಇದೆಯಲ್ಲ, ಬಹುವಚನ ಇದೆ. ಅದರಿಂದ ಹೇಳಲೇಬೇಕು ಬಹುವಚನ. ಆದ್ದರಿಂದ ಬಹುವಚನ ಹೇಳಲೇಬೇಕು. ಇಲ್ಲದೆ ಹೋದರೆ ಶ್ರುತಿಗೆ ವಿರೋಧ ಬರುತ್ತೆ. ಆದ್ದರಿಂದ ನಾವು ಹೇಳೋದು ಸರಿ ಇದೆ. ನೀವು ಕಾರ್ಯಪರವಾಗಿ ಹೇಳಿದ್ರು ಸಿದ್ಧ ವಸ್ತುವನ್ನು ಶಬ್ದ ಬೋಧಿಸುತ್ತೆ ಅನ್ನೋದು ಮೊದಲೇ ಹೇಳಿದ್ದೀವಿ, ನಾವು ಸಾಧನೆ ಮಾಡಿದ್ದೀವಿ. ಉಪಾಸೀತ ಮೊದಲಾದದೆಲ್ಲ ಕಾರ್ಯಪರವಾಗಿ ತಿಳಿಸುತ್ತೆ. ಆದ್ದರಿಂದ ಆ ರೀತಿ ಅರ್ಥ ಮಾಡಿದ್ರು ನೀವು ಸಿದ್ಧ ವಸ್ತುವನ್ನು ಬೋಧಿಸುತ್ತೆ. ಬ್ರಹ್ಮ ಅನ್ನುವ ಸಿದ್ಧ ವಸ್ತುವನ್ನು ಶಬ್ದ ಬೋಧಿಸೋದೇ ಇಲ್ಲ ಅಂತ ಪೂರ್ವ ಪಕ್ಷ ಮೂರು ಮೀಮಾಂಸಕರು ಅದುವೇ ಪ್ರಧಾನವಾಗಿ ವಿಸ್ತಾರವಾಗಿ ಇದು ಮಾಡಿದ್ರು. ಆದ್ದರಿಂದ ಇಲ್ಲಿ ಅದಕ್ಕೆ ಮೇಲೆ ಇನ್ನೂ ಹೇಳ್ತಾರೆ. ಅದಕ್ಕೆ ಮೇಲೆ ನಾನು ಚಾತ್ರ ತದ್ವಿಷ್ಣೋ ಪರಮಂ ಪದೇತಿ ಪರಸ್ವರೂಪಮೇವ ಪರಮಪದ ಶಬ್ದೇನ ಅಭಿಧೀಯತೆ. ತದ್ವಿಷ್ಣೋ ಪರಮಂ ಪದಂ ಅಂತ ಹೇಳಿದ್ರೆ ಒಂದು ಸ್ಥಾನವನ್ನು ಹೇಳೋಲ್ಲ, ಪರಮಾತ್ಮನ ಸ್ವರೂಪ ಮಾತ್ರ ಹೇಳುತ್ತೆ ಅಂತ ನೀವು ಹೇಳಕ್ಕಾಗೋದಿಲ್ಲ. ಅವರು ಪೂರ್ವ ಪಕ್ಷ ಹೇಳಿದ್ರು ಪರಮಂ ಪದಂ ಅನ್ನೋದು ಪದ್ಯತೆ ಇತಿ ಪದಂ ಅಂತ ಹೇಳಿ ಪರಮಸ್ಥಾನ ವಿಷ್ಣುವನ್ನೇ ತಿಳಿಸುತ್ತೆ. ಅದು ಹೇಳುತ್ತೆ ಹೊರತು ಒಂದು ಪರಮಪದ ಅಂತ ಒಂದು ಬೇರೆ ಸ್ಥಾನವಿದೆ ಅಂತ ಹೇಳಕ್ಕೆ ಅರ್ಥ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಯಾಕೆ ಅಂದರೆ ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ಸಮಸ್ತ ಹೇಯರಹಿತಂ ವಿಷ್ಣುವಾಖ್ಯಂ ಪರಮಂ ಪದಂ ಇತ್ಯಾದಿ ಅವ್ಯತಿರೇಕ ದರ್ಶನಾತ್. ಪೂರ್ವ ಪಕ್ಷ ಹೇಳ್ತಾನೆ ವಿಷ್ಣು ಅನ್ನುವ ಒಂದು ಪರಮಪದವಿದೆ, ಯಾವ ದೋಷವೂ ಇಲ್ಲದೆ ಇರುವ ವಿಷ್ಣುವಾಖ್ಯಂ, ವಿಷ್ಣು ಅಂತ ಹೆಸರುಳ್ಳ ಒಂದು ಪರಮಪದ. ಅಂದರೆ ವಿಷ್ಣುವೇ ಪರಮಪದ ಅಂತ ಅರ್ಥ. ವಿಷ್ಣುವನ್ನು ಬಿಟ್ಟು ಬೇರೆ ಒಂದು ವೈಕುಂಠ ಅನ್ನೋ ಲೋಕವಿಲ್ಲ ಅಂತ ಹಾಗೆ ಅರ್ಥ ಬರುತ್ತೆ. ಅವ್ಯತಿರೇಕ ದರ್ಶನ. ಇಬ್ಬರು ಒಂದೇ ಅಂತ ತಿಳಿತಾ ಇದೆಯಲ್ಲ, ಬೇರೆ ಬೇರೆ ಅಂತ ತಿಳಿಯೋದಿಲ್ವಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪ್ರಮಾಣವನ್ನು ಮುಂದೆ ತೋರಿಸ್ತಾರೆ. ನೈವಂ, ನೀವು ಹೇಳೋದು ಸರಿ ಇಲ್ಲ. ಕ್ಷಯಂತಮಸ್ಯ ರಜಸಪ್ಪರಾಕೆ ಎಲ್ಲ ಶ್ರುತಿ ಪ್ರಮಾಣಗಳು. ತದಕ್ಷರೇ ಪರಮೇ ವ್ಯೋಮನ್ ಯೋ ಅಸ್ಯಾಧ್ಯಕ್ಷ ಪರಮೇ ವ್ಯೋಮನ್ ಯೋ ವೇದನಿಹಿತಂ ಗುಹಾಯಾಂ ಪರಮೇ. ಎಷ್ಟು ಪ್ರಮಾಣಗಳಿದೆ. ಪರಮವ್ಯೋಮವಿದೆ. ಬೇಕಾದಷ್ಟು ಪ್ರಮಾಣಗಳಿದೆ ಶ್ರುತಿಯಲ್ಲಿ. ಆದ್ದರಿಂದ ವಿಷ್ಣು ಆಖ್ಯಂ ಪರಮಪದ, ವಿಷ್ಣು ಒಂದೇ ಅಂತ ಅರ್ಥವಲ್ಲ, ಪರಮಪದಕ್ಕೆ ಮೂರು ಅರ್ಥವಿದೆ ಅಂತ ಮುಂದೆ ತಿಳಿಸ್ತಾರೆ. ಯೋಗುಹಾಯಾಮ್ ಪರಮೇ ವ್ಯೋತ್ಯಾದಿಶು ಪರಸ್ಥಾನಸ್ಯೈವ ದರ್ಶನಾತೆ. ಪರಸ್ಥಾನ ಅನ್ನೋದೇ ಇದೆಲ್ಲ ಸ್ಪಷ್ಟವಾಗಿ ಈ ವಾಕ್ಯಗಳಲ್ಲಿ ತಿಳಿದು ಬರುತ್ತೆ. ಕ್ಷಯಂತಂ ಅಂದರೆ ಕ್ಷಿ ಗತಿವಾಸಯೋ ಅಂತ, ಅಲ್ಲಿ ವಾಸ ಮಾಡ್ತಾನೆ ಅಂತ ಅರ್ಥ. ಧಾತು ಕ್ಷಿ ಗತಿವಾಸಯೋ ಅಂತ. ಕ್ಷಯಂತಂ ಅಂದರೆ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ರಜಸಃ ಪರಾಕೆ, ರಜಸ್ ಅನ್ನೋದು ತ್ರಿಗುಣಾತ್ಮಕವಾದ ಪ್ರಕೃತಿಯ ಆಚೆ ಅಂತ ತಿಳಿಸುತ್ತೆ, ಅದಕ್ಕೆ ಉಪಲಕ್ಷಣ. ತದಕ್ಷರೇ ಪರಮೇ ವ್ಯೋಮನ್, ನಿತ್ಯವಾದ
ಅಕ್ಷರವಾದ ನಕ್ಷರತೀತ್ಯಕ್ಷರಂ ಪರಮೇ ವ್ಯೋಮನ್ ಪರಮವ್ಯೋಮನಿ. ಪರಮವ್ಯೋಮನ್ ಅನ್ನೋದು ಶ್ರುತಿಯ ಶ್ರೌತ ಪ್ರಯೋಗ. ವ್ಯೋಮನ್ ಅಂತ ಹೇಳೋದು. ವ್ಯೋಮನ್ ಅಂತ ವ್ಯಾಕರಣದಲ್ಲಿ ಶಬ್ದ ವ್ಯುತ್ಪತ್ತವಾಗೋದಿಲ್ಲ. ವ್ಯೋಮನಿ ವ್ಯೋಮ್ನಿ ಅಂತ ಹೇಳಬೇಕು. ಅದು ಶ್ರೌತ ಪ್ರಯೋಗ. ಯೋ ಅಸ್ಯಾಧ್ಯಕ್ಷ ಪರಮೇ ವ್ಯೋಮನ್. ಅಸ್ಯ ಪರಮೇ ವ್ಯೋಮನಿ ಅಧ್ಯಕ್ಷ. ಪರಮವ್ಯೋಮ ಬೇರೆಯನ್ನು ತಿಳಿಯುತ್ತೆ. ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಇದೆಲ್ಲ ಪರಸ್ಥಾನವೇ ಇದೆ ಅಂತ ತಿಳಿಸುತ್ತೆ ಸ್ಪಷ್ಟವಾಗಿ. ವಿಷ್ಣು ಪರಮಂ ಪದಂ ಇದು ವ್ಯತಿರೇಕ ನಿರ್ದೇಶ. ವಿಷ್ಣುವಿನ ಪರಮಪದ, ವಿಷ್ಣುವೇ ಪರಮಪದ ಅಂತ ಹೇಳಲಿಲ್ಲ ಇಲ್ಲಿ. ವಿಷ್ಣೋ ಪರಮಂ ಪದಂ ಇದೆಲ್ಲ ತಿಳಿಸಿರೋದ್ರಿಂದ ಇದೆಲ್ಲ ಕೂಡ ಸ್ಪಷ್ಟವಾಗಿ ತಿಳಿಯುತ್ತೆ ಅಂತ ಹೇಳಿ ಪರಮಂ ಪದಂ ಇತಿ ವ್ಯತಿರೇಕ ನಿರ್ದೇಶ. ವಿಷ್ಣು ಆಖ್ಯಂ ಪರಮಂ ಪದ ವಿಶೇಷಣಾತ್ ಅನ್ಯದಪಿ ಪರಮಂ ಪದಂ ವಿದ್ಯತೆ ಇತಿ ತೇನೈವ ಜ್ಞಾಯತೆ ತದಿದಂ ಪರಸ್ಥಾನಂ ಸೂರಿಭಿಃ ಸದಾ ದೃಶ್ಯತ್ವೇನ ಪ್ರತಿಪಾದ್ಯ. ನಿತ್ಯ ಸೂರಿಗಳು ಯಾವಾಗಲೂ ನೋಡ್ತಾರೆ ಅಂತ ಇಲ್ಲಿ ಪ್ರತಿಪಾದನೆ ಮಾಡುವ ವಾಕ್ಯವಿದು. ಪರಮಪದ ಅನ್ನುವುದು ಪ್ರಾಮಾಣಿಕ ಶ್ರುತಿಯಲ್ಲಿ ಸಿದ್ಧವಾದದ್ದು. ನಿತ್ಯ ಸೂರಿಗಳಿದ್ದಾರೆ ಶ್ರುತಿ ಸಿದ್ಧವಾದದ್ದು. ಅದನ್ನು ಇಲ್ಲಿ ಸ್ಥಾಪನೆ ಮಾಡಿದ್ರು. ಅದು ಪರಮಪದಕ್ಕೆ 3 ಅರ್ಥಗಳನ್ನು ಮುಂದೆ ಹೇಳ್ತಾರೆ. ಈಗ ಅದಕ್ಕೆ ಮೇಲೆ ತನ್ನ ಮುಂದುವರಿಸೋಣ ಅಂತ ಹೇಳಿ ಇಲ್ಲಿ ತಿಳಿಸ್ಕೊಳ್ತೇನೆ. ನಿತ್ಯಮಚ್ಯುತ ಪದಾಂ ಅಮೋಹತಸ್ತರಿತರಾಣಿ ನಾಯ ಮೇನೆ ಅಸ್ಮದ್ ಗುರೋ ಭಗವತೋಸಿದೇಕ ಸಿಂಧೋ ರಾಮಾನಿ ಶರಣೋ ಶರಣಂ ಪ್ರಗತ್ಯೇ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ.